ನೋಡೆ ಯಾರ್ದೋ ಜೊತೆಗೆ ಓಡಾಡ್ತಿದ್ದಾಳೆ ಇವಳು, ನೋಡೆ ತಾಳಿ ನನ್ ತೆಗ್ದು ಮೇಲ್ ಹಾಕೋ ಅಪ್ಪಿ, ಎಲ್ರಿಗೂ ಗೊತ್ತಾಗ್ಲಿ ನಾನೇ ನಿನ್ ಗಂಡ ಅಂತ. ಅದನ್ನ ಯಾವತ್ತೂ ಮರೆಯಲ್ಲ ನಾನು. ಸುಮ್ನೆ ಒಂದ್ ಶಾಸ್ತ್ರಿಗೆ ಇವಳು ಯಾರೋ ನಮ್ಮೂರ್ ಕಡೆ ಇವಳೇನೋ ಅಂತ ಅಂದೆ. ಆಗ ನಾನ್ ಸುಪ್ರೀತಾ ಶೆಟ್ಟಿ ಅಂತ ಅಂದ, ನಾನ್ ಪ್ರಮೋದ್ ಶೆಟ್ಟಿ ಅಂದೆ. ಓ ನೀವು ಶೆಟ್ರಾ, ನೀವು ಶೆಟ್ರಾ ಅಂತ ಹಿಂಗೆ ಇತ್ತು ಎಕ್ಸ್ಪ್ರೆಷನ್. ಇವತ್ತೊಂದು ಹುಡುಗಿನ ಪ್ರಪೋಸ್ ಮಾಡ್ತೀನಿ ನಾನು. ಹೋಗ ನಿನ್ನಂತರ ಹುಡುಗಿ ಯಾವ ಹುಡುಗಿ ಒಪ್ಕೋತಾಳೆ ಅಂತ ಅಕ್ಕನೇ, ನನ್ನ ಸ್ವಂತ ಅಕ್ಕ ಹೇಳಿದ್ದ ಡೈಲಾಗ್ ಇದು. 10,000 ರೂಪಾಯಿ ಇವತ್ತು ದುಡ್ದೆ ಅಂದ್ರೆ 12,000 ರೂಪಾಯಿ ಖರ್ಚು ಮಾಡ್ತಿದ್ದೆ ನಾನು. ಅಷ್ಟು ಲಾವಿಶ್ ಲೈಫ್ ಲೀಡ್ ಮಾಡ್ತಾ ಇದ್ದಿದ್ದು. ಅವ್ನು ಹಿಂಗ್ ಹಿಡ್ಕೊಂಡು ನನ್ ಕೈನು ಸೇರ್ಸಿ ಹಿಂಗೆ ಎತ್ತದ. ನಾನು ನನ್ ಕೈ ಬಿಡ ನಾನ್ ಯಾಕೆ, ನಂಗೆ ನಾಟಕ ಗಿಟ್ಕ ಬರಲ್ಲ ಅಂತ ನಾನು. ಬಟ್ ಅಲ್ಲಿಗೆ ಹೋದ್ಮೇಲೆ ನನಗೆ ಅದೊಂಥರ ಏನಂತೀರಿ, ಒಂದ್ ಲೈಫ್ ಟರ್ನಿಂಗ್ ಮೂಮೆಂಟ್, ಲೈಫ್ ಚೇಂಜಿಂಗ್ ಮೂಮೆಂಟ್ ತರ. ನನ್ ಮಗಳು ಹುಟ್ಟಿದಾಗ ಡೈಪರ್ ತಗೊಳೋದಕ್ಕೆ ದುಡ್ಡಿರ್ಲಿಲ್ಲ, ಇನ್ನೂ ನೆನಪಿದೆ ಅದು. ಅಲ್ಲ, ಯಾವ ನಂಬಿಕೆ ಮೇಲೆ ನನ್ ಮೇಲೆ ಇಷ್ಟೊಂದು ದುಡ್ಡು ಆಗ್ತಿದ್ಯಾ ಅಂತ ಕೇಳಿದೆ ನಾನು. ನಾನ್ ನಿನ್ನನ್ ನಂಬಿ ದುಡ್ಡು ಆಗ್ತಿಲ್ಲ, ನಾ ಕತೆ ನಂಬಿ ದುಡ್ಡು ಆಗ್ತಿದೆ, ಮುಚ್ಕೊಂಡು ಆಕ್ಟಿಂಗ್ ಮಾಡಲೇ ಅಂದ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ನೋಡಿ, ನನ್ನ ಜೊತೆಗೆ ಪ್ರಮೋದ್ ಶೆಟ್ರು ಅವ್ರ ವೈಫ್ ಇಬ್ರು ಇದ್ದಾರೆ. ಇವ್ರಿಬ್ರು ಇದಾರೆ ಅಂತ ಹೇಳಿದ್ಮೇಲೆ ಇಲ್ಲೊಂದು ಒಳ್ಳೆ ಕಂಟೆಂಟ್ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಇಬ್ರು ಸೂಪರ್ ಆಗಿ ಮಾತಾಡ್ತಾರೆ. ಆಮೇಲೆ ಅವ್ರ ಲೈಫ್ ಸ್ಟೋರಿ ಇದೆಯಲ್ಲ, ಅದೊಂಥರ ಬ್ಯೂಟಿಫುಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ರಂಗಭೂಮಿಯಿಂದ ಬಂದಿದ್ದು, ಅನಂತರ ಅವರಿಬ್ರು ಒಂದೇ ಕಡೆ ಒಟ್ಟಿಗೆ ಕೆಲಸ ಮಾಡಿದ್ದು, ಅನಂತರ ಮದುವೆ ಆಗಿದ್ದು. ಇದು ಸುಮಾರು ಜನರಿಗೆ ಗೊತ್ತೇ ಇರಲಿಲ್ಲ. ಪ್ರಮೋದ್ ಶೆಟ್ರು ಯಾವ್ದೋ ಹೀರೋಯಿನ್ ಹಾಕೊಂಡು ತಿರುಗ್ತಾರಂತೆ, ಹಿಂಗೊಂದು ಮಾತಿತ್ತು ಅಲ್ವಾ ಮೇಡಮ್? ಹೆಂಗಿತ್ತು ಟಾಕು? ನಾವ್ ಆಕ್ಚುಲಿ ಮದ್ವೆ ಆದ್ಮೇಲಿಂದದು ಕತೆ. ಅಂದ್ರೆ ಮದ್ವೆ ಆಗಿ ಹೀಗೆ ಜಯನಗರ್ನಲ್ಲಿ ಒಂದಿನ ಮದ್ವೆ ಆಗಿ 3ನೇ ದಿನ ಫಸ್ಟ್ ಡೇನೆ ಇವರು ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡ್ ಬಂದ್ಬಿಡ್ತಿರು, ಯಾರಿಗೂ ಗೊತ್ತಿಲ್ಲ. ನಾನು ಸೀರಿಯಲ್ ಕಮಿಟ್ ಆಗಿರೋದು ಮಾಂಗಲ್ಯ ಅಂತ ಉದಯ ಟಿವಿಗೆ. ಆಗಿನ ಕಾಲದಲ್ಲಿ ಅದು ತುಂಬಾ ಫೇಮಸ್ ಸೀರಿಯಲ್. ಅದು ಜಾನ್ವರಿ 1 ನಾನು ಶೂಟ್ಗೆ ಬರ್ಬೇಕಾಯ್ತು. ಡಿಸೆಂಬರ್ 27 ನಮ್ ಮದ್ವೆ ಆಗಿರೋದು. ಶೂಟಿಂಗ್ ಬರ್ಬೇಕು, ಮನೇಲಿ ಹೇಳಿದ್ರೆ ಹೆಂಗ್ ಬಿಡ್ತಾರೆ? ಮದ್ವೆ ಆಗಿರೋ ಹುಡುಗಿ ಶೂಟಿಂಗ್ ಬರ್ತೀನಿ ಅಂತ ಹೇಳಿದ್ರೆ ಗ್ಯಾರಂಟಿ ಬೈತಾರೆ. ಸೊ ಹಾಗಾಗಿ ಇವ್ರೇನ್ ಮಾಡಿದ್ರು, ಆಯ್ತು ನನ್ ಸೀರಿಯಲ್ ಅಂತ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದನೂ ಸಪೋರ್ಟ್ ನನಗೆ ಅವತ್ತಿಂದನೂ ಅವ್ರದ್ದು. ಸೊ ಆಯ್ತು ಕರ್ಕೊಂಡು ಹೋಗ್ತೀನಿ ನಡಿ ಅಂತ ಇಬ್ರೇ ಕಾರ್ ತಗೊಂಡು ಬಂದಿದೀವಿ. ಯಾವತ್ತು 30ನೇ ತಾರೀಕು ಅಲ್ಲಿಂದ ರಿಟರ್ನ್ ಬಂದಿದೀವಿ. 2 days ಇವಾಗ ಬೀಗ್ ರೂಟ ಅಂತ ಏನ್ ಅಲ್ಲಿ ನಮ್ದ್ರಲ್ಲಿ ಹೇಳ್ತಾರೆ, ಅಂದ್ರೆ ನಮ್ ಕಡೆ ಏನು ನೆಕ್ಸ್ಟ್ ಡೇ ಇಲ್ಲಿ ಬೀಗ್ ರೂಟ ಅಂತ ಏನ್ ಕರೀತಾರೆ, ಸಂಬಂಧ ಊಟ ಅಂತ ನಾವು ಕರಿತೀವಿ. ಅಲ್ಲಿ ನೆಕ್ಸ್ಟ್ ಡೇ ಅದೆರಡನ್ನ ಮುಗಿಸ್ಕೊಂಡ್ ಬಂದಿದೀವಿ. ನಮ್ ತಂದೆ ತಾಯಿ ಮತ್ತೆ ಅವ್ರ ತಂದೆ ತಾಯಿ ಬೇರೆ ನೆಂಟ್ರ ಮನೆಗೆಲ್ಲ ಹೋಗ್ಬೇಕಲ್ಲ, ಅದೆಲ್ಲ ಅವ್ರು ಹೋಗ್ತಾ ಇದಾರೆ. ನಾವ್ ಹೋಗ್ಬೇಕಾಗಿರೋದನ್ನ ಇಲ್ಲ, ನಾವು ಹೊರಡ್ಲೇಬೇಕು, ಎಲ್ಲಿಗೂ ಹೋಗಕ್ಕಾಗಲ್ಲ ಅಂತ ಹೇಳಿ ನಾವಿಬ್ರು ಬಂದಿದೀವಿ. ಇದಕ್ಕೆ ಬಂದು ಕಾರ್ ತಗೊಂಡು ಬಂದು 1ನೇ ತಾರೀಕಿಂದ ನನ್ ಶೂಟ್ ಸ್ಟಾರ್ಟ್. ಇಡೀ ದಿನ ಶೂಟಿಂಗ್ ಮುಗಿಸ್ಕೊಂಡ್ ಬಂದು ಹೋಗ್ಬೇಕಲ್ಲ, ಊಟ ಮಾಡ್ಬೇಕಲ್ಲ, ನನಗ್ ಬೇರೆ ಅಡಿಗೆ ಮಾಡಕ್ ಬರಲ್ಲ. ಆಯ್ತು ಅಂತ ಹೇಳಿ ಜಯನಗರ್ಗೆ ಹೋಗ್ತೀವಿ ಹೊರಗಡೆ. ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಅಷ್ಟೊತ್ತಿಗೆ ಆಲ್ರೆಡಿ ನೋನ್ ಆರ್ಟಿಸ್ಟ್ ಆದ್ರಿಂದ, ಮೌನರಾಗ ಇದೆಲ್ಲ ಮಾಡಿದ್ರಿಂದ ಅವ್ರೆಲ್ಲ ಹೇಳೋದು, ನೋಡೆ ಯಾರ್ದೋ ಜೊತೆಗೆ ಓಡಾಡ್ತಿದ್ದಾಳೆ ಇವಳು, ನೋಡೆ ಅವ್ನ್ ಯಾರ್ದೋ ಜೊತೆ. ಇವ್ರು ಲಕ್ಕುಮಿ ಮಾಡ್ಬಿಟ್ಟು ಫೇಮಸ್ ಆಗ್ಬಿಟ್ಟಿದ್ರು. ನಾನ್ ಸಿಕ್ಕಾಪಟ್ಟೆ ಸೀರಿಯಲ್ ಮಾಡಿದ್ದೆ, ಇವ್ರು ಲಕ್ಕುಮಿ ಒಂದ್ ಫೇಮಸ್ ಮಾಡಿ ಪಾಪಣ್ಣ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಫೇಮಸ್ ಆಗ್ಬಿಟ್ಟಿದ್ರು. ಮದ್ವೆ ದಿನ ಎಲ್ಲ ಹೇಳಿದ್ರು, ಓ ಪಾಪಣ್ಣನ್ ಮದ್ವೆ ಆಗ್ಬಿಟ್ಟಿದ್ದೀರಾ. ನಾನ್ ಇವ್ರನ್ನ ತಿರುಗ್ ನೋಡೋದು, ಒಂದ್ ಸೀರಿಯಲ್ ಮಾಡ್ಬಿಟ್ಟು ಪಾಪಣ್ಣ ಅಂತ ಅನ್ಸ್ಕೊಂಡು ನಾನು ಎಷ್ಟೊಂದು ಮಾಡಿದೀನಿ, ನೀವೇನ್ರಿ ನೀವು ಅಂತ. ಅದಕ್ಕೆ ಇವ್ರು ಹೆಂಗೆ ಅಂತ ಅನ್ನೋರು ಎಲ್ಲಾರು ರೇಗ್ಸೋರು. ಕೊನೆಗೆ ಇವ್ರು ಹೇಳಿದ್ ನನ್ಗೆ, ಆ ತಾಳಿ ನನ್ ತೆಗ್ದು ಮೇಲ್ ಹಾಕೋ ಅಪ್ಪಿ, ಎಲ್ರಿಗೂ ಗೊತ್ತಾಗ್ಲಿ ನಾನೇ ನಿನ್ ಗಂಡ ಅಂತ. ಅದನ್ನ ಯಾವತ್ತೂ ಮರೆಯಲ್ಲ ನಾನು. ಅಂದ್ರೆ ದುಪ್ಪಟ್ಟ ನೀಟಾಗಿ ಹಾಕೊಂಡ್ ಕೈ ತುಂಬಾ ಮೆಹಂದಿ ಇದೆ, ಬಟ್ ಸ್ಟಿಲ್ ಅವರಿಗೆ ಅಂದ್ರೆ ಯಾರ್ದೋ ಜೊತೆಗೆ, ಅಂದ್ರೆ ಸಾಮಾನ್ಯವಾಗಿ ಜನರಿಗೆ ಆಗಿನ ಕಾಲದಲ್ಲಿ ಅಂದ್ರೆ ಸ್ವಲ್ಪ ವರ್ಷಗಳ ಹಿಂದಿನ ಸ್ಥಿತಿ ಹೇಳ್ತಾ ಇರೋದು. ಈಗ ಆ ತರದ್ದೆಲ್ಲ ಹೊರಟು ಹೋಗಿದೆ. ಯಾರೊಬ್ರು ಸೀರಿಯಲ್ ಆರ್ಟಿಸ್ಟ್ ಓಡಾಡ್ತಿದಾರೆ ಅಂತಂದ್ರೆ, ಅಥವಾ ಸಿನಿಮಾ ಆರ್ಟಿಸ್ಟ್ ಓಡಾಡ್ತಿದಾರೆ, ಯಾರ್ದೋ ಜೊತೆಗೆ ಓಡಾಡ್ತಿದಾರೆ, ಈ ತರದ ಮಾತುಗಳು ಜಾಸ್ತಿ ಇತ್ತು ಆಗ. ಅದಕ್ಕೆ ಇವ್ರು ಇಮಿಡಿಯೇಟ್ ನನ್ಗೆ ಹೇಳಿದ್ರು, ಫಸ್ಟ್ ತಾಳಿನ ತೆಗ್ದು ಹಿಂಗೆ ಕಾಣೋ ತರ ಹಾಕೋ ಅಂತ. ಹಿಂಗೆ ಇಮಿಡಿಯೇಟ್ ತೆಗ್ದು ಹಿಂಗ್ ಹಾಕೊಂಡಿದ್ದೆ ತಾಳಿನ ನಾನು. ಸೊ ಆ ತರದ್ ನಡೆದಿತ್ತು. ಸುಮಾರು ಸರಿ ಆಗಿದೆ. ಅಂದ್ರೆ ಇನ್ಫ್ಯಾಕ್ಟ್ ನೀವು ಕೇಳಿದ ಪ್ರಶ್ನೆ ಇವತ್ತಿಗೂ ಸುಮಾರು ಜನ ಕೇಳ್ತಾರೆ ನಂಗೆ, ನೀವಿಬ್ರು ಗಂಡ ಹೆಂಡತಿ ಅಂತಾನೆ ಗೊತ್ತಿಲ್ಲ ನಮ್ಗೆ ಅಂತ. ಇನ್ಫ್ಯಾಕ್ಟ್ ಇದು ಏನಕ್ಕೆ ಆಯ್ತು ಅಂದ್ರೆ, ಅವಾಗ ಒಂದು ಸೋಷಿಯಲ್ ಮೀಡಿಯಾ ಎಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ, ಎರಡನೇದು ನಾವ್ ಎಲ್ಲೋ ಕಾಣಿಸ್ಕೊತಾ ಇರಲಿಲ್ಲ ಮೇಜರ್ಲಿ. ಅವಳ ಕೆಲ್ಸದ ಮೇಲೆ ಅವಳಿದ್ಲು, ನನ್ ಕೆಲ್ಸದ ಮೇಲೆ ನಾನಿದ್ದೆ. ಮನೆಗ್ ಬಂದ್ಮೇಲೆ ಇಬ್ರು ನಮ್ಗೆ ಒಂಥರ ಗಂಡ ಹೆಂಡತಿ ಫೀಲಿಂಗ್ ಅಷ್ಟೇ. ಇಲ್ಲಾಂದ್ರೆ ಕೆಲಸದಲ್ಲಿ ಅಥವಾ ರಂಗಭೂಮಿಲಿ ಇದ್ದಾಗ
ಇಬ್ರು ಫ್ರೆಂಡ್ಸ್ ತರನೇ ಇರ್ತಿದ್ವಿ, ಎಲ್ಲೇ ಹೋದ್ರು ಫ್ರೆಂಡ್ಸ್ ತರನೇ ಕಾಣಿಸ್ಕೊತಿದ್ವಿ ಎಲ್ಲರ ಮುಂದೆ. ಓಕೆ ಸೊ ಯಾರಿಗೂ ಆ ಫೀಲಿಂಗ್ ಬರ್ತಿರ್ಲಿಲ್ಲ. ಅಂಡ್ ಇನ್ಫ್ಯಾಕ್ಟ್ ರಿಷಬ್ ನಮ್ ಇಬ್ರು ಮದ್ವೆಗೆ ಬಂದಾಗ ನಾನು ಮೋಸ್ಟ್ಲಿ ಒಂದ್ 25 ವರ್ಷದ ಆನಿವರ್ಸರಿಗೆ ಬರ್ತಾರೆ ಫೀಲಿಂಗ್ ಇದೆ ನನಗೆ ಅಂತ ಅವನು. ಅಂದ್ರೆ 10 ವರ್ಷದ ಲವ್ ಇತ್ತಲ್ಲ ನಂದು ಇಳ್ದು, ಅವನು ಥ್ರೂಔಟ್ ದಟ್ ಸ್ಟೇಜ್ ಎಲ್ಲ ಇದ್ದ, ಅವನು ಜೊತೆಲ್ಲೇ ಇದ್ದ. ಸೊ ಹಂಗಾಗಿ ಅವನಿಗೆ ನನ್ಗೆ ನಿಮ್ಮಿಬ್ರು ನೋಡಿ, ನೀವಿಬ್ರು ಮುಂಚೆಯಿಂದನೂ ಸಂಸಾರ ಮಾಡ್ತಾ ಇದ್ರಲ್ಲ, ಒಂದು 10-25 ವರ್ಷದ ಆನಿವರ್ಸರಿಗೆ ಬಂದಿದ್ ಫೀಲಿಂಗ್ ಬರ್ತಾ ಇದೆ ನನಗೆ ಅಂತ ಅವನು. ಎಲ್ಲಿ ಶುರುವಾಗಿದ್ದು ಲವ್ ಸ್ಟೋರಿ, ಹೆಂಗೆ ಶುರುವಾಗಿದ್ದು ಅಂತ ಒಂದ್ ಕ್ಯೂರಿಯಸ್ ನನಗೆ. ಲವ್ ಸ್ಟೋರಿ ಪೂರ್ತಿಯಾಗಿ ಹೇಳಲ್ಲ, ಚೂರ್ ಹೇಳ್ತೀನಿ. ಪೂರ್ತಿಯಾಗಿ ಯಾಕೆ ಹೇಳಲ್ಲ ಅನ್ನೋದಕ್ಕೂ ರೀಸನ್ ಹೇಳ್ತೀನಿ. ಅದನ್ನ ಒಂದ್ ಸಬ್ಜೆಕ್ಟ್ ಆಗಿ ಇಟ್ಕೊಂಡಿದೀನಿ ಒಂದ್ ಸಿನಿಮಾಗೆ. ಸೊ ಹಂಗಾಗಿ ಅಂದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿ ಕ್ರಾಫ್ಟ್ ಆಗಿದೆ ಅದು. ಹಂಗಾಗಿ ಅದನ್ನ ಒಂಚೂರು ಕತೆಗಳು ಮಾಡಿ ಇಟ್ಕೊಂಡಿದೀನಿ. ಮುಂದೊಂದು ದಿನ ಯಾವ್ದಾದ್ರು ಒಬ್ಬ ಒಳ್ಳೆ ಹೀರೋ ಸಿಕ್ಕಿದ್ರೆ ಅವನಿಗೆ ಅದನ್ನ ಡೈರೆಕ್ಟ್ ಮಾಡ್ಬೇಕು ಅಂತಿದ್ದೀನಿ. ನಾನ್ ಮಾಡಲ್ಲ, ನಾನ್ ಆಕ್ಟ್ ಮಾಡಲ್ಲ, ನಾನ್ ಡೈರೆಕ್ಟ್ ಮಾಡ್ಬೇಕು ಅಂತಿದ್ದೀನಿ. ಸೊ ಎಂತ ಅಂದ್ರೆ ಯೂಶಲಿ ಸ್ಕೂಲ್ ಡೇಸ್ ಅಲ್ಲಿ ಇವಳು ನಾನು ಒಂದೇ ಸ್ಕೂಲ್ ಓದಿದ್ದು, BHS ಸ್ಕೂಲ್ ಜಯನಗರಲ್ಲಿ. ಬಟ್ ಅವಾಗ ನನಗೆ ಏನಾಗಿತ್ತು ಅಂದ್ರೆ ಸುಮ್ನೆ ಕಣ್ಣೋಟದಲ್ಲಿ ಇವಳ ಹೆಸರು ಗೊತ್ತಿಲ್ಲ, ಇವಳು ಶೆಟ್ರ್ ಅಂತ ಗೊತ್ತಿಲ್ಲ, ಅಥವಾ ನಮ್ಮೂರ್ನವ್ರು ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾವು ಸುಮ್ನೆ ರ್ಯಾಂಡಮ್ ಆಗಿ ಎಲ್ಲ ಹುಡುಗಿರನ್ನು ರೇಗಿಸ್ಕೊಂಡು ಓಡಾಡತ್ತಾರ, ಅಂದ್ರೆ ಜನರಲ್ ಆಗಿ ಇವಳನ್ನು ರೇಗಿಸ್ಕೊಂಡು ಓಡಾಡ್ತಾ ಇದ್ವಿ. ಸ್ಕೂಲ್ ಡೇ ದಿನ ಇವಳು ಅಳ್ತಾ ಕೂತಿದ್ಲು ಒಂದ್ ಕಡೆ, ಏನ್ ಕತೆ ಅಂತ ಗೊತ್ತಿಲ್ಲ ನಮ್ಗೆ. ನಾನು ಹೋದೆ, ನನ್ನ ಫ್ರೆಂಡ್ ಇನ್ನೊಬ್ಬ ಶಾಸ್ತ್ರಿ ಅಂತ ಇದ್ದ, ಏನಕ್ಕೋ ಅಳ್ತಾವಳು, ನೀವು ರೇಗಿಸಿದಕ್ಕೆ ಏನಾರು ಅಳ್ತಾ ಇದ್ದಾಳೇನೋ ಅಂತಂದೆ. ಇಲ್ಲ ನಾವೇನು ರೇಗಿಸಿಲ್ಲ ಅಂತ. ಆಮೇಲೆ ನೋಡಿದ್ರೆ ಯಾವ್ದೋ ಹುಡುಗ ಏನೋ ರೇಗಿಸ್ದ ಅಂತ ಅಳ್ತಾ ಇದ್ಲು. ಅವತ್ತೊಂಚೂರು ಕಣ್ಣು ಬಿದ್ದಿದ್ದು ನೆನ್ಪಿರೋದು ನಂಗೆ ಸ್ಕೂಲಲ್ಲಿ. ಇವಳನ್ನೆಲ್ಲ ನೋಡಿದೀನಲ್ಲ ಅನ್ನೋ ತರ ಫೀಲಿಂಗ್. ಕಾಲೇಜಲ್ಲಿ ಇಬ್ರು ಒಂದೇ ಕ್ಲಾಸ್. ಸೊ PU ಬಂದಾಗ ಇಬ್ರು ಒಂದೇ ಕ್ಲಾಸಲ್ಲಿ ಇದ್ವಿ. ಅವಾಗ ನನ್ನ ಫ್ರೆಂಡ್ ಅವನು ಶಾಸ್ತ್ರಿ ಅನ್ನೋನು, ಇವಳು ಎತ್ನಿಕ್ ಡೇ ದಿನ, ಎತ್ನಿಕ್ ಡೇ ಅಂದ್ರೆ ನಾವೆಲ್ಲ ಕಲ್ಚರಲ್ ಡ್ರೆಸ್ ಹಾಕೊಂಡು ಹೋಗ್ತೀವಲ್ಲ, ಫುಲ್ ಇವಳದು ಜ್ಯುವೆಲ್ರೀಸು, ಇವಳದು ಸೀರೆ ಸ್ಟೈಲ್ ಎಲ್ಲ ನೋಡಿದ ತಕ್ಷಣ ಇದ್ಯಾವುದು ಶೆಟ್ ಟ್ರೆಂಡ್ ಇದ್ದಾಗಿತ್ತಲ್ಲ ಅಂತ ಫೀಲಿಂಗ್ ನನಗೆ. ನಾನು ಅದಕ್ಕೆ ಸುಮ್ನೆ ಅವ್ನ ಶಾಸ್ತ್ರಿಗೆ ಇವಳು ಯಾರು ನಮ್ಮೂರ್ ಕಡೆ ಅವಳೇನೋ ಅಂತ ಅಂದೆ. ಆಯ್ತಾ, ನಾವು ಪಂಚೆ ಗಿಂಚೆ ಹಾಕೊಂಡು ರೇಷ್ಮೆ ಪಂಚೆ ಶರ್ಟ್ ಗಿಟ್ ಹಾಕೊಂಡು ನಾವು ಶೆಟ್ರ್ ಬಗ್ಗೆ ನಾವು ಹಿಂಗಿತ್ತಲ್ಲ, ಇವಳೇನು ನಮ್ಮೂರ್ ಕಡೆ ಅವಳು ಇದ್ದಂಗೆ ಇದ್ದಾಳಲ್ಲ ಅಂತಂದೆ. ಅವನ ಅಷ್ಟೊತ್ತಿಗೆ ಅವನ್ ಪರಿಚಯ ಇವಳಿಗೆ. ಅವ್ನು ಹೇಳಿದೆ, ಅವ್ರ ಅಪ್ಪನ ಹೋಟ್ಲ್ ಓನರ್ ಕಣ ಅಂತ. ಹೋಟ್ಲ್ ಓನರ್ ಅದ್ರ ಮೇಲೆ ಫಿಕ್ಸ್ ನಮ್ದು, ಗೊತ್ತಾಯ್ತು ನಮ್ಗೆ ಇದು ನಮ್ಮೂರಿಂದ ಅಂತ. ಹೋಟ್ಲ್ ಓನರ ಅಂದೆ. ಹ್ಞೂ ಕಣ, ಅವರು ಶೆಟ್ರ್ ಅನ್ಸುತ್ತೆ ಮೋಸ್ಟ್ಲಿ ಅಂತ ಅಂದ. ಹೌದಾ, ಏನ್ ಅವಳ ಹೆಸರು ಅಂದೆ. ನಮ್ ಕ್ಲಾಸಾಗೆ ಇದ್ರು ನಂಗೆ ಅವಳ ಹೆಸರು ಅಂತ ಹೇಳಿ ಗೊತ್ತಿಲ್ಲ, ನಾವು ಕ್ಲಾಸಿಗೆ ಹೋಗ್ದ ಅಷ್ಟ್ರಾಗೆ ಇತ್ತು. ಸರಿ, ಅದಕ್ಕೆ ಹೌದಾ ಏನ್ ಹೆಸರು ಅವಳದು ಅಂತ ಕೇಳೋಣ, ಬಾ ಪರಿಚಯ ಮಾಡಿಸ್ತೀನಿ ಬಾ ಅಂತ. ಅದೇ ಕಾರಿಡಾರ್ ಆಗಿತ್ತು ಕ್ಲಾಸ್ ರೂಮ್ ಎದುರುಗಡೆ. ಆಗ ನಾನು ಸುಪ್ರೀತಾ ಶೆಟ್ಟಿ ಅಂತ ಅಂದ, ನಾನು ಪ್ರಮೋದ್ ಶೆಟ್ಟಿ ಅಂದೆ. ಓ ನೀವು ಶೆಟ್ರ ಅಂತ ಹಿಂಗೆ ಇತ್ತು ಎಕ್ಸ್ಪ್ರೆಷನ್. ಅಲ್ಲಿಗೆ ಸ್ಟಿಕ್ ಆಯ್ತು, ಅಲ್ಲಿಗೆ ಮುಗೀತು. ಅದ್ ಮುಗಿದ್ಮೇಲೆ ಮಾಧವನ್ ಪಾರ್ಕ್ ಅಲ್ಲಿ ಇವಳು ಫ್ರೆಂಡ್ಸ್ ಎಲ್ಲ ಒಂದ್ ದಿನ ಬಾಸ್ಕೆಟ್ ಬಾಲ್ ಆಡಕ್ಕೇನೋ ಹೋಗಿದ್ರು. ನಾವು ಹಿಂಗೆ ಬೀದಿ ಅಲಿತಾ ಇದ್ವಿ ಬೈಕ್ ತಗೊಂಡು. ಸೊ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಒಂದು ಪೆಟ್ರೋಲ್ ಖಾಲಿ ಆಯ್ತು ಅಂತ, ಸರಿ ಪೆಟ್ರೋಲ್ ಬಂಕ್ ಹೋಗೋಣ ಅಂತ ಹೋಗ್ತಾ ಇವರೆಲ್ಲ ಬಾಸ್ಕೆಟ್ ಬಾಲ್ ಆಡ್ತಾ ಇದ್ರು, ಕೆಳಗಿದ್ರು. ಇವಳು ರಾಕಿ ಬ್ರದರ್ ಒಬ್ಬ ಇದ್ದ, ಚಂದ್ರ ಅಂತ. ಅವನೇನಂದ, ನನ್ನ ತಂಗಿ ಇದ್ದಾಳಲ್ಲಿ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ. ಅವ್ನು ನನ್ನ ಗಾಡಿಗೆ ಹಿಂದ್ ಕೂತಿದ್ದ. ಸರಿ ಅಂತ ನಾನು ಹಿಂಗ್ ಗಾಡಿ ತಿರುಗಿಸಿದೆ. ನೋಡಿದ್ರೆ ಇವಳು ಮಾತಾಡಿಸ್ದ. ಇವಳು ಹತ್ಕೊಂಡ್ ಬಂದ್ಲ ಆ ಕಡೆಯಿಂದ. ಸುಮಾರು ಸರಿ ಅಳದೇ ಸಿಕ್ಕಿರೋದು ನನ್ಗೆ ಫೇಸ್. ಆಯ್ತಾ, ಆ ಕಡೆಯಿಂದ ಹತ್ಕೊಂಡ್ ಬಂದಿದ ತಕ್ಷಣ ಅವನು ಗಾಡಿಯಿಂದ ಇಳಿದು ಏನಾಯ್ತು ಅಂತ ಅಲ್ಲಿ ಬೈರ್ಸಂದ್ರ ತಿಲಕ್ ನಗರ್ ಹುಡುಗರಿದಾರಲ್ಲ ಅಲ್ಲಿ ಮಾಧವನ್ ಪಾರ್ಕ್ ಹತ್ರ ಸುತ್ತಮುತ್ತ, ಅವ್ರು ಯಾರೋ ಒಂದಿಷ್ಟು ಜನ ಅಲ್ಲಿ ಕಲ್ ಬೆಂಚ್ ಮೇಲೆ ಕೂತ್ಕೊಂಡು ಇವಳನ್ನ ರೇಗಿಸ್ಬಿಟ್ಟಿದ್ದಾರೆ. ಐ ಲವ್ ಯು ಅಂತೇನೋ ಯಾರು ರೇಗಿಸಿದ್ದಾರೆ. ಇವನು ಒಳ್ಳೆ ಬಾಡಿ ಬಿಲ್ಡರ್ ತರ ನನ್ನ ಫ್ರೆಂಡ್, ಈ ಮಗ ಬಾರೋ ಯಾರೋ ರೇಗಿಸ್ಬಿಟ್ಟಿದ್ದಾರೆ ನನ್ನ ತಂಗಿಗೆ, ಅವ್ನ್ ಏನ್ ನೋಡ್ಕೊಂಡೆ ಬಿಡೋಣ ಅಂದ. ನಾವು ಅಗಳಕ್ಕೆಲ್ಲ ಬಿಸಿ ರಕ್ತ, ನಾವು ಅದೇ ಫೋರ್ಸ್ ಅಲ್ಲಿ ಇದ್ದಿತ್ತು. ಹೌದಾ, ಅದು ಯಾವನ್ ರೇಗಿಸಿರೋದು ನೋಡೋಣ ನಡಿ ಅಂತ ನಾನು ನುಗ್ದೆ. ಕಟ್ ಮಾಡಿ ನೋಡಿದ್ರೆ ನನ್ನ ಫ್ರೆಂಡ್ಸ್ ಯಾರು ಇರ್ಬೇಕಲ್ಲ ಹಿಂದೆ, ಒಬ್ರು ಇಲ್ಲ. ಅವ್ರು 25 ಜನ ಇದಾರೆ, ನಾನು ಒಬ್ನೇ ನಿಂತಿದ್ದೀನಿ. ನಿಂತಿದ್ದಾರೆ. ನಮ್ಗೆ ಹೊಡೆದಾಟ ಅಂದ್ರೆ ಬಹಳ ಜೋರ. ಸರಿ, ಕೈ ಮಿಲಾಯಿಸಕ್ ಹೊರಟ್ವಿ, ಗಲಾಟೆ ಆಗಿ ಶುರು ಆಯ್ತು. ಅದೆಲ್ಲ ಇನ್ನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕಂದ್ರೆ ಅದು ಸಬ್ಜೆಕ್ಟ್ ಅಲ್ಲಿ ಇದೆ. ಸೊ ಅದೆಲ್ಲ ಆದಾಗ ನನಗೆ ನೆನಪೇನು ಅಂದ್ರೆ, ಇಡೀ ಆಟದ ಕೊನೆಯಲ್ಲಿ ಇವಳು ಅಷ್ಟು ಜನ, ಒಂದ್ 20-25 ಜನ ಬೈರ್ಚಂದ್ರ ತಿಲಕ್ ನಗರ್ ಕಡೆ ಹುಡುಗರು ಎಲ್ಲಾರು ಸುತ್ತಾಕೊಂಡಿದ್ದಾಗ ನಾನ್ ಮಧ್ಯದಲ್ಲಿ ನಿಂತಿದ್ದೀನಿ. ನನ್ನ ಫ್ರೆಂಡ್ಸ್ ಅನ್ನಿಸ್ಕೊಂಡವ್ರು 4 ಜನ ಬೋಳಿ ಮಕ್ಳು ಆಲ್ರೆಡಿ ಗಾಡಿಲಿದ್ದಾರೆ.
ಆಯ್ತಾ. ಆಲ್ರೆಡಿ ಗಾಡಿ ಎತ್ಕೊಂಡು ಇನ್ನೇನು ಇವನಿಗೆ ಹೊಡಿತಾರೆ, ನಾವ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಹಿಂಗ್ ಕೂತಿದ್ದಾರೆ. ನಾವು ಬಿಟ್ಕೊಡ್ಲಿಲ್ಲ. ನಾವು ಒಂಚೂರು ಈ ಶೆಟ್ರ್ ಗತ್ತೆ ಹೆಂಗೆ ಅಂದ್ರೆ ಅವನು ಒಂದ್ ಹೊಡೆದ್ರೆ ನಾವು ಒಂದ್ ಎರಡಾರು ಹೊಡೆದಿಕ್ಕೆ ಬತ್ತು ವಾಪಸ್ ಅಂತ. ಸೊ ಹಂಗೆ ನಾನು ಓಕೆ ಏನೇ ಆಗ್ಲಿ ನಿಂತ್ಕೋತೀನಿ ಗುರು ಅಂತ. ಆ ಟೈಮಲ್ಲಿ ನನಗೆ ಅಂದ್ರೆ ಈಗ್ಲೂ ನೆನಪಿರೋದೇನಂದ್ರೆ, ಇವಳು ಅಷ್ಟು ಜನರ ಮಧ್ಯ ಬಂದು ನನ್ನ ಕೈ ಹಿಡ್ಕೊಂಡು, ಪ್ರಮೋದ್ ಬನ್ನಿ, ಈ ತರ ಚೀಪ್ ಇವ್ರಗಳ ಜೊತೆ ಲೋಕಲ್ ಅವ್ರ ಜೊತೆ ನೀವೆಲ್ಲ ಈಗ ಜಗಳ ಆಡ್ಬೇಡಿ, ನೀವು ಬನ್ನಿ ಅಂತ ಇವಳು ಕೈ ಹೇಳಿದ್ನ. ಅಂದ್ರೆ ನಾನು ಯೋಚನೆ ಮಾಡೋದು, ಈ ಗೆಳೆಯರು ಅನ್ನೋರು ನನ್ನ ಮಕ್ಳು ಅಲ್ಲೆಲ್ಲೋ ಗಾಡಿ ತಗೊಂಡ್ ಹಿಂದೆ ಇದ್ರು, ಇವಳು ಬಂದ್ಕೊಂಡು ಕೈ ಹಿಡಿದ ತಕ್ಷಣ ರಪ್ಪ ಅಂತ ತಿರುಗಿ ನೋಡಿದ್ರು. ಯಾರು ಇದು ನನ್ ಕೈ ಹಿಡಿತ, ನಮ್ಗೇನೋ ಯಾರೋ ಹಿಡ್ದ ಅಂದ್ರೆ ಪೆಟ್ಟೆ ನೆಕ್ಸ್ಟ್ ಅಂತ. ನಾನು ಆ ಆಕ್ಷನ್ ಮೂಡಾಗಿದ್ದೆ. ಅಷ್ಟೊತ್ತಿಗೆ ಇವಳು ಹಿಡಿದು ಇಲ್ಲ ಬನ್ನಿ, ಇವ್ರ ಜೊತೆ ಎಲ್ಲ ಜಗಳ ಆಡಬಾರ್ದು, ನೀವು ಬನ್ನಿ ಅಂತಂದ. ಸೊ ಅಲ್ಲಿಂದ ಒಂದು ಎಮೋಷನಲ್ ಬಾಂಡಿಂಗ್ ಕ್ರಿಯೇಟ್ ಆಗಿದೆ. ಸೊ ಅದಾದ್ಮೇಲೆ ಸುಮಾರಷ್ಟು ಹೊಡೆದಾಟಗಳಾಗಿದೆ. ಆ ತರದ ಹೊಡೆದಾಟಗಳು ಕಾಲೇಜ್ ಡೇಸ್ ಅಲ್ಲಿ ಸುಮಾರಷ್ಟು ಆಗಿದೆ. ಆದ್ರೂ ಅದನ್ನೆಲ್ಲ ದಾಟಿ ಇದೊಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಕ್ಕೆ ಅದೊಂದು ಇಮ್ಯಾಜಿನೇಷನ್ ಅಂತ ಹೇಳ್ತಾರಲ್ಲ, ಅವಾಗೆಲ್ಲ ಏನಂತಾರೆ, ಒಂಥರ ರೋಮಾಂಚನ ಆಗದಪ್ಪ. ಎಸ್ ಹಂಗೆ ಹಿಂಗೆ ಅಂತ. ಆಮೇಲೆ ಎಲ್ಲರಿಗೂ ಏನಂದ್ರೆ ಬಿಗ್ಗೆಸ್ಟ್ ಟಾಸ್ಕ್ ಇದ್ದಿದ್ದು ನನಗೆ ಏನು ಅಂದ್ರೆ, ನನ್ನ ಪಪ್ಪ ಮತ್ತೆ ಇವಳು ಪಪ್ಪ ಯಾರು ಈ ಲವ್ ಮ್ಯಾರೇಜ್ ಕಾನ್ಸೆಪ್ಟಿಗೆ ಒಪ್ಪುವಂತವ್ರಲ್ಲ. ನಿಮ್ಗೆ ಟಫೆಸ್ಟ್ ಜಾಬ್ ಅಂದ್ರೆ ಇಬ್ರು ಶೆಟ್ರೆ, ಇಬ್ರು ಕುಂದಾಪುರದವ್ರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಎಂತ ಅಂದ್ರೆ, ಇವರಿಗೆ ಲವ್ ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟೇ ಇಷ್ಟ ಇಲ್ಲ. ನಮ್ಮ ಶೆಟ್ರ ಬಂಟ್ರ ಸಂಘದ ಇದ್ರಲ್ಲೇನೆ, ಬಳಗದಲ್ಲೇನೆ ಈ ಶೆಟ್ಟಿ ಇವ್ರು ಲವ್ ಮ್ಯಾರೇಜ್ ಆಗ್ತಾರೆ ಅಂದ್ರೆ ಇವ್ರು ಎಂತದೋ ಅಪ್ಪ ಅಮ್ಮನ ಮಾತು ಕೇಳಲ್ಲ ಅನ್ನೋ ಫೀಲಿಂಗ್. ಸೊ ನಾನು ಇವಳಿಗೆ ಪ್ರಪೋಸ್ ಮಾಡಿದಾಗ್ಲೂ ಫಸ್ಟ್ ಕೇಳಿದ್ದೆ, ನಾನು ನಿನ್ ಮದ್ವೆ ಆಗ್ಬೇಕು ಅಂತಿದ್ದೀನಿ, ನೀನ್ ರೆಡಿ ಇದೆಯಾ ಅಂತ. ಸೊ ಇವಳು ನನ್ಗೆ ನಮ್ಮ ಶೆಟ್ರ ಜಾತಿಲಿ ಆತರ ಎಲ್ಲ ಇಲ್ಲ, ನಮ್ಮ ಅಪ್ಪ ಅಮ್ಮ ಬಿಡಲ್ಲ ಅಂತ. ನಾನು ಶೆಟ್ರ ಜಾತಿನೇ ಮರೆತಿ, ಆದ್ರೆ ನಮ್ದ್ರಲ್ಲೂ ಇಲ್ಲ ಆಯ್ತಾ, ನಮ್ದ್ರಲ್ಲೂ ಒಪ್ಪಲ್ಲ ಪಪ್ಪ ಅಮ್ಮ, ಬಟ್ ಒಪ್ಸೋಣ, ಅದ್ರ ಜವಾಬ್ದಾರಿ ನನಗ್ ಬಿಡು, ನೀನು ಆರಾಮಾಗಿರೋ ಅಂತ ಹೇಳಿ, ನಿನಗ್ ಓಕೆನಾ ಇಲ್ವಾ ಅಂತ ಹೇಳೋ ಅಂತಂದೆ. ಆಮೇಲೆ ಒಂದ್ 10 ದಿನ ಟೈಮ್ ಬೇಕು ಅಂದ್ಲು. ಅಲ್ಲೆಲ್ಲ ಅವಾಗೆಲ್ಲ ಮಾಸ್ ನಾವು ಸಿಕ್ಕಾಪಟ್ಟೆ ಗಲಾಟೆ ಗೌಜು. 2000 ಫೆಬ್ರವರಿ 1st ಎಲ್ಲಿ ಮದುವೆ ಆಗಿದ್ದು? ಆಮೇಲೆ ಮದುವೆ ಆಗಿದ್ದು ಕುಂದಾಪುರದಲ್ಲಿ, ಕೋಟ ತೆಕ್ಕಟ್ಟೆ ಇದ್ರಲ್ಲಿ ಗ್ರೇಸ್ ಆಡಿಟೋರಿಯಂ ಅಲ್ಲಿ ಮದುವೆ ಆಗಿದ್ದು. ಮನೇಲಿ ಒಪ್ಕೊಂಡ್ರು. ಅಂದ್ರೆ ಇವ್ರ ತಂದೆ ಕಳ್ಸಿದ್ರು, ಯಾವ್ದೇ ಕಾರಣಕ್ಕೂ ನಿನ್ನಂತ ರೌಡಿ ನನ್ನ ಮಗನ್ನ ಒಪ್ಕೊಳಲ್ಲ ಆ ಹುಡುಗಿ ಅಂತ ಹೇಳಿ ಕಳ್ಸಿದ್ರು. ನನ್ನ ಅಕ್ಕ ಹೇಳಿದ್ದು. ನನ್ನ ಅಕ್ಕಂಗೆ ನಾನು ಪ್ರಪೋಸ್ ಮಾಡೋ ದಿನ ಹೇಳ್ಬಿಟ್ಟು ಹೋಗಿದ್ದೆ. ಅಂದ್ರೆ ನಾನು ಯೂಶಲಿ ಐ ಡೋಂಟ್ ಕೀಪ್ ಎನಿಥಿಂಗ್, ನಾನು ಹೈಡ್ ಮಾಡಕ್ ಏನೂ ಇಷ್ಟ ಇಲ್ಲ ನಂಗೆ. ನಾನು ಏನೇ ಇದ್ರು ಹೇಳ್ಕೊಂಡು ಹೋಗಿ ಅಕ್ಕಂಗೆ, ಅಕ್ಕ ಇವತ್ತೊಂದು ಹುಡುಗಿನ ಪ್ರಪೋಸ್ ಮಾಡ್ತೀನಿ ನಾನು. ಹೋಗ ನಿನ್ನಂತ ರೌಡಿಗೆ ಯಾವ ಹುಡುಗಿ ಒಪ್ಕೋತಾಳೆ ಅಂತ ಅಕ್ಕನೇ, ನನ್ನ ಸ್ವಂತ ಅಕ್ಕ ಹೇಳಿದ್ದ ಡೈಲಾಗ್ ಇದು. ಯಾಕಂದ್ರೆ ನಮ್ ಸ್ವಲ್ಪ ಹೊಡೆದಾಟ ಗಲಾಟೆಗಳು ಜಾಸ್ತಿ ಅವಾಗೆಲ್ಲ ಕಾಲೇಜ್ ಡೇಸ್ ಇಂದಾನು. ಸೊ ಹಂಗಾಗಿ ನಿನ್ಗೆ ಯಾರು ಒಪ್ಕೋತಾರ ಹೋಗು ಅಂತ. ಆಮೇಲೆ ಹೋಗಿ ಪ್ರಪೋಸ್ ಮಾಡಿ ಇವಳು ಹೇಳಿದ್ಲು, ನಂಗೆ ಒಂದು 10 days ಟೈಮ್ ಬೇಕು ಅಂದ್ಲು. ಒಂದು 10 days ಟೈಮ್ ಬೇಕು ಅಂದ್ಲು. 10 minutes ಟೈಮ್ ಕೊಡಲ್ಲ. ಎಸ್ ಅಂದ್ರೆ ನಾನೇನ್ ಡ್ಯಾನ್ಸ್ ಮಾಡಲ್ಲ, ನೋ ಅಂದ್ರೆ 3ನೇ ಫ್ಲೋರ್ ಅಲ್ಲಿ ನಿಂತಿದೀವಿ, ಇಲ್ಲಿಂದ ಕೆಳಗ್ ಬಿದ್ದು ಸಾಯೋದು ಇಲ್ಲ, ನಿನ್ ಡಿಸಿಷನ್ ಏನಿದೆ ಇಲ್ಲಿ ಹೇಳ್ಬಿಡೋ, ಹೋಗ್ತಾ ಇರೋದೆ. 10 ದಿನ ಏನ್ ಯೋಚನೆ ಮಾಡಿದ್ರಿ ನೀವು? 10 ದಿನ ಬಿಡ್ಲೇ ಇಲ್ವಲ್ಲ. ಅಲ್ಲ, ಅಲ್ಲಿ ಟೈಮೇ ಕೊಟ್ಟಿಲ್ಲ ಅವ್ರು ನನ್ಗೆ, ಆ ಮಿನಿಟೇನೆ ಹೇಳ್ಬೇಕು ಅಂತ ಅಂದ್ರು. ನಾನು ಅವ್ರಿಗೆ ಆನ್ಸರ್ ಮಾಡಿದ್ದಿಷ್ಟೇ, ಮದ್ವೆ ಆಗ್ತೀನಿ. ನಮ್ಮಲ್ಲಿ ಲವ್ ಕಾನ್ಸೆಪ್ಟ್ ಆ ಥರದ್ದು ಏನೂ ಇರ್ಲಿಲ್ಲ. ಮದ್ವೆ ಆಗ್ತೀನಿ, ನನ್ನ ಅಪ್ಪ ಅಮ್ಮ ಒಪ್ಕೋಬೇಕು, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಪ್ಪ ಅಮ್ಮ ಒಪ್ಕೋಬೇಕು. ಯಾಕಂದ್ರೆ ನಾನು ಮುಂದೆ ಒಂದಿನ ನಿಮ್ಮ ಮನೆಗೆ ಬರ್ಬೇಕು, ಅಲ್ಲಿ ಸಂಸಾರ ಮಾಡ್ಬೇಕು. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಬ್ರು ಒಪ್ಪಿದ್ರೆ ಮದ್ವೆ ಆಗ್ತೀನಿ. ಇಲ್ಲಾಂದ್ರೆ ಈ ಲವ್ ಕಾನ್ಸೆಪ್ಟ್ ಈ ತರದ್ ಏನೂ ಇರ್ಲಿಲ್ಲ ನಮ್ಮಲ್ಲಿ. ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು. ಸ್ಟ್ರಿಕ್ಟ್ ಆಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ತಪ್ಪು, ಇದು ಸರಿ, ಇದ್ರ ಬಗ್ಗೆ ತುಂಬಾ ಅಂದ್ರೆ ಬೇರೆ ಜಾತಿಗೆ ಹೋಗ್ಬಾರ್ದು, ಇದೆಲ್ಲ ಸ್ವಲ್ಪ ಜಾಸ್ತಿ ಇತ್ತು ನಮ್ಮಲ್ಲಿ ಅವಾಗ. ಇವಾಗ ಇಟ್ ಇಸ್ ವೆರಿ ಕಾಮನ್, ಎಲ್ಲಾ ಇದ್ರಲ್ಲೂ ವೆರಿ ಕಾಮನ್ ಅದು. ಬಟ್ ಇದೊಂದು ಸುಮಾರು ವರ್ಷಗಳ ಹಿಂದೆ ಇದೊಂದು ಇತ್ತಲ್ಲ, ಈ ತರದ್ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಆ ತರ ಬದುಕಿದ್ರಿಂದ ಅವ್ರಿಗೂ ಅದನ್ನೇ ಹೇಳಿದೆ. ಅಂಡ್ ನಾನು ಅವ್ರ ಕೈ ಹಿಡಿದಾಗ್ಲೂ ಅಷ್ಟೇ, ನನ್ನ ತಲೆಯಲ್ಲಿ ಬೇರೆ ತರದ ಆಲೋಚನೆ ಇತ್ತು, ಅವ್ರ ತಲೆಯಲ್ಲಿ ಬೇರೆ ತರದ ಆಲೋಚನೆ ಹುಟ್ಕೊಳ್ತು. ಅದು ಇನ್ನೆಂಗೋ ಆಗಿ ಅದು ಲವ್ ಆಗಿ ಕನ್ವರ್ಟ್ ಆಯ್ತು. ನಾನು ಅಯ್ಯೋ ನಾಳೆ ದಿನ ಏನಾದ್ರು ಆಗ್ಬಿಟ್ರೆ, ಇವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಶೆಟ್ರ್ ಗ್ಯಾಂಗಲ್ ಎಲ್ಲ ಹೋಗ್ಬಿಡುತ್ತೆ, ಇದು ಈ ಹುಡುಗಿಯಿಂದಾಗಿ ಇವನಿಗೆ ವಧೆ ಬಿತ್ತು ಅಂತ ನನ್ನ ಆಲೋಚನೆ ಅದು. ಅದಕ್ಕೆ ನಾನು ಅಷ್ಟು ಜನರ ಮಧ್ಯದಲ್ಲಿ ಹೋಗಿ ಕೈ ಹಿಡಿದು ಇದ್ ಮಾಡಿದ್ದು. ಇವ್ರು ಅಯ್ಯೋ ಎಷ್ಟು ಜನರ ಮಧ್ಯದಲ್ಲಿ ಇವಳೊಬ್ಳು ಬಂದು ಕೈ ಹಿಡಿದ್ಲಲ್ಲ ಅಂತ ಇವ್ರ ಥಾಟ್ ಪ್ರೋಸೆಸ್. ಅದೆಲ್ಲೆಲ್ಲೋ ಹೋಗಿ ಕನೆಕ್ಟ್ ಆಗಿ ನಮ್ಗೆ ಲವ್ ಆಗಿ ಕೊನೆಗೆ ಮದ್ವೆ ಆಗಿ ಬಂತು. ಬಟ್ ನಿಜ ಹೇಳ್ಬೇಕು ಅಂದ್ರೆ ಅವ್ರು ಯಾವಾಗ ಪ್ರಪೋಸ್ ಮಾಡಿದ್ರಲ್ಲ,
ಒಂದ್ ವರ್ಷ ಅವರ ಜೊತೆಗಿನ ಒಡನಾಟ ಅಂದ್ರೆ ನಾವು ಸಿನಿಮಾ ಥಿಯೇಟರ್ಗೆ ಹೋದವರಲ್ಲ, ಎಲ್ಲೋ ಹೋಟೆಲ್ಗೆ ಊಟ ತಿಂಡಿಗೆ ಹೋದವರಲ್ಲ, ಹೊರಗಡೆ ಸುತ್ತಾಡ್ದವ್ರಲ್ಲ, ಒಂದು ದಿನಾನು ಇಷ್ಟು ವರ್ಷ ಆಗಿದೆ ಅಲ್ಲ, ನಾವು ಹೊರಗಡೆ ಎಲ್ಲೋ ಹೋಗ್ಬೇಕು ಈ ತರದ ಕಾನ್ಸೆಪ್ಟ್ ಇಲ್ವೇ ಇಲ್ಲ ನಮ್ಮಲ್ಲಿ. ಪ್ರೀತಿ ಮಾಡಿದ 10 ವರ್ಷನು ಒಂದು ದಿನ ಇಂಡಿವಿಜುವಲ್ ಆಗಿ ಇಬ್ರು ಯಾವ್ದು ಸಿನಿಮಾಗೆ ಹೋಗಿಲ್ಲ, ಯಾವ್ದು ಪಾರ್ಕ್ಗೆ ಹೋಗಿಲ್ಲ, ಯಾವ್ದು ಹೋಟ್ಲಿಗೆ ಹೋಗಿಲ್ಲ. 10 ವರ್ಷನೂ ನಾವು ಲವ್ ಮಾಡಿದಾಗ ಎಲ್ಲೂ ತಿರ್ಗಾಡಿಲ್ಲ ನಾವು. ಏನೇ ತಿರ್ಗಾಡಿದ್ರು ಎಲ್ಲ ಫ್ರೆಂಡ್ಸ್ ಗ್ಯಾಂಗ್. ನನ್ ಜೊತೆ ಒಂದ್ 10 ಜನ, ಅವಳ ಜೊತೆ ಒಂದ್ 5-6 ಜನ ಥಿಯೇಟರ್ ರಂಗಭೂಮಿ ಗೆಳೆಯರು ನಮ್ ಜೊತೆ. ಹೆಂಗಿತ್ತು ಅಂತ ಈಗ ನೀವಿಬ್ರು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಮದುವೆನೂ ಆದ್ರಿ. ಮದುವೆ ಅಂತ ಹೇಳಿದ್ರೆ ಅದಕ್ಕೊಂದಿಷ್ಟು ಖರ್ಚು ವೆಚ್ಚ, ಆಮೇಲೆ ಫ್ಯಾಮಿಲಿ ಅಂತ ಬಂದಾಗ ಅದು ಮತ್ತೆ ದೊಡ್ಡ ತಲೆನೋವು ಎಲ್ಲ ಇದ್ದೇ ಇರುತ್ತೆ. ಅವಾಗ ನಿಮ್ ಸ್ಥಿತಿಗತಿ ಹೆಂಗಿತ್ತು? ಎಷ್ಟು ಅರ್ನ್ ಮಾಡ್ತಿದ್ರಿ ಅಥವಾ ನಿಮಗ್ ತುಂಬಾ ಕಷ್ಟ ಆಗ್ಲಿಲ್ವಾ? ಅಂದ್ರೆ ನಾನು ಇದನ್ನ ಕೇಳಿದ್ದೆ, ಎಂತ ಸತ್ರು ನಾನ್ ರಂಗಭೂಮಿ ಬಿಟ್ಟು ಬರಲ್ಲ, ದುಡ್ಡು ಬೇಕಾಗಿಲ್ಲ ನನಗೆ. ರಿಷಬ್ ಅವರು ಏನೋ ಬೈತಾರೆ, ಬೇವರ್ಸಿ ಹಾಗೆ ಹೀಗೆ ಅಂತ ಬೈದ್ರು ಕೂಡ ಇವ್ರು ತಲೆ ಕೆಡ್ಸ್ಕೊಂಡಿಲ್ಲ. ಇಲ್ಲ ನಾನ್ ಬರೋದಿಲ್ಲ, ನಾನ್ ಇರ್ತೀನಿ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಅಂದ್ರೆ ನನಗೆ ಸೀರಿಯಲ್ ಸಿನಿಮಾಗಳು ಮಾಡ್ತಾ ಮಾಡ್ತಾ ಮಾಡ್ತಾ, ಸೀರಿಯಲ್ ಸಿನಿಮಾ ಅಲ್ಲ ಬರೀ ಸೀರಿಯಲ್ ಮಾಡ್ತಾ 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 ಪಾಯಿಂಟ್ ಆಫ್ ಟೈಮ್, ಯಾಕಂದ್ರೆ ಸೀರಿಯಲ್ ಮಾಡಕ್ಕೆ ಫೋರ್ಸ್ ಮಾಡಿದ್ದು ಇವಳೆ. ನಾನ್ ರಂಗಭೂಮಿಲಿದ್ದೆ. ಮದ್ವೆ ಅಂತ ಬಂದಾಗ ನಿನ್ಗೇನು ಏನ್ ಸ್ಟೇಬಲ್ ಇನ್ಕಮ್ ಏನಿದೆ ಅಂತ ಕೇಳ್ತಾರೆ ಮನೇಲಿ. ಸೊ ನೀವೇನ್ ರೆಸ್ಪಾಂಡ್ ಮಾಡ್ತೀರಾ? ಅಟ್ಲೀಸ್ಟ್ ಪಪ್ಪಂದ ಅವಾಗ್ಲೇ 7-8 ಹೋಟ್ಲ್ ಇತ್ತು. ಅಟ್ಲೀಸ್ಟ್ ನೀವು ಹೋಟ್ಲಿಗೆ ಹೋಗಿ ನೋಡ್ಕೊಂಡು ಅಟ್ಲೀಸ್ಟ್ ನಾನ್ ಬಿಸ್ನೆಸ್ ಮಾಡ್ತಾ ಇದೀನಿ ಅಂತ ಹೇಳಿದ್ರಾರು ನಮ್ಮ ಮನೇಲಿ ಒಂಚೂರು ಸಪೋರ್ಟ್ ಮಾಡ್ಬೋದೇನೋ ಅನ್ನೋ ತರ ಇವಳದಿತ್ತು. ನಾನು ಹೇಳಿದೆ, ನಾನು ಐ ಡೋಂಟ್ ವಾಂಟ್ ಟು ಗೋ ಟು ದ ಸೇಮ್ ಬಿಸ್ನೆಸ್ ಬ್ಯಾಕ್. ನಂಗೆ ಅದೇ ಹೋಟ್ಲು ಇಂಡಸ್ಟ್ರಿ ಹೋಗಕ್ ನಂಗೆ ಇಷ್ಟ ಇಲ್ಲ. ನಾನು ರಂಗಭೂಮಿ ಕಲಾವಿದನಾಗೆ ಇರ್ಬೇಕು, ಇಲ್ಲ ಕಲಾವಿದನಾಗಿ ಬೆಳಿಬೇಕು ಅಂತ. ಸೊ ನೀವು ಸೀರಿಯಲ್ ಮಾಡಿ ಅಂತ ಫೋರ್ಸ್ ಮಾಡಿದ್ಲು. ಸರಿ ಸೀರಿಯಲ್ ಮಾಡೋಣ ಅಂತ ಹೊರಟೆ. ಸೀರಿಯಲ್ ಮಾಡೋಣ ಅಂತ ಹೋದವನು ಎರಡನೇ ಸೀರಿಯಲ್ ಅಷ್ಟೊತ್ತಿಗೆನೆ ಅದೇ ಲಕುಮಿ ಅನ್ನೋ ಸೀರಿಯಲ್ಗೆ ತುಂಬಾ ಬ್ಲಾಕ್ ಬಸ್ಟರ್ ಹಿಟ್ ಆಗೋಯ್ತು ಕ್ಯಾರೆಕ್ಟರ್. ಅದು ಯಾವ ಲೆವೆಲ್ ಹಿಟ್ ಆಯ್ತು ಅಂದ್ರೆ ತಿಂಗಳಿಗೆ 5 ಸೀರಿಯಲ್ ಮಾಡಕ್ ಶುರು ಮಾಡಿದೆ ನಾನು. ಬೆಳಗ್ಗೆ ಮಧ್ಯಾಹ್ನದವರೆಗೂ ಒಂದ್ ಸೀರಿಯಲ್, ಮಧ್ಯಾಹ್ನದಿಂದ ರಾತ್ರಿವರೆಗೂ ಒಂದ್ ಸೀರಿಯಲ್, ಈ ತರ ಕಾಲ್ ಶೀಟ್ ಸ್ಟಾರ್ಟ್ ಆಗೋಯ್ತು ನಂಗೆ. ತುಂಬಾ ಬಿಸಿ ಆದೆ, ಕೈ ತುಂಬಾ ದುಡ್ಡು, ಎಲ್ಲವೂ ಶುರು ಆಯ್ತು. ಬಟ್ ಇದೆಲ್ಲ ಶುರುವಾಗಕ್ ಮೊದ್ಲು ಇದೆಲ್ಲ ಮದ್ವೆ ಮುಂಚೆ ಆಗಿದ್ದು. ಸಡನ್ ಆಗಿ ಎಲ್ಲ 7-8 ಆ ರೇಂಜ್ ಅಲ್ಲಿ. ಸೊ ಕೈ ತುಂಬಾ ದುಡ್ಡಿತ್ತು, ಚೆನ್ನಾಗಿ ಸಂಪಾದನೆ ಆಗ್ತಿತ್ತು, ಖರ್ಚುಗಳು ಜೋರಾಗಿ ಮಾಡ್ತಿದ್ವಿ, ಎಲ್ಲವೂ ಆಯ್ತು. ಸಡನ್ ಆಗಿ ಮದ್ವೆ ಅಂತ ಆಗೋಯ್ತು. ಅಂದ್ರೆ ಅಷ್ಟೊಂದು ಸೇವಿಂಗ್ಸ್ ಇರ್ಲಿಲ್ಲ ನನ್ನ ಹತ್ರ. ಸಡನ್ ಆಗಿ ಮದ್ವೆ ಅಂತ ಆಯ್ತು. ಯಾಕಂದ್ರೆ ಅಕ್ಕನ ಮದ್ವೆ ಆಗ್ಲಿ ಅಂತ ಇವ್ರ ಮನೇಲಿ ನಾನು ಆದಷ್ಟು ಪುಷ್ ಮಾಡ್ತಾ ಬಂದೆ. ಇವ್ರ ಮನೇಲಿ ಇವಳೇ ದೊಡ್ಡ ಮೊಮ್ಮಗಳು ಇಡೀ ಮನೆಗೆ. ಸೊ ಹಂಗಾಗಿ ಅವರಿಗೂ ಪ್ರೆಷರ್ ಇತ್ತು ಬೇಗ ಮದ್ವೆ ಮಾಡ್ಬೇಕು ಅಂತ. ಬಟ್ ನನ್ನ ಮನೇಲಿ ನಾನೇ ಚಿಕ್ಕವನು. ಸೊ ವೆರಿ ಮಚ್ ಆಪೋಸಿಟ್ ಆಗಿದ್ರಿಂದ ಇವ್ರ ತಂದೆ ತಾಯಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಇವ್ರ ಮಾವಂಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಅಕ್ಕಂದು ಮದ್ವೆ ಆಗ್ಲಿ, ಅದಾಗಿದ ತಕ್ಷಣ ನಾನು ಅಣ್ಣನ ಮದ್ವೆ ಕಾಯಲ್ಲ, ನಾನು ಮಾಡ್ಕೋತೀನಿ ಅಂತ ಯಾವ್ದೋ ಬಾಯಿ ತಪ್ಪಿ ಹೇಳ್ಬಿಟ್ಟೆ. ಆಯ್ತಾ? ಇವ್ರು ಅದನ್ನೇ ಹಿಡ್ಕೊಂಡ್ಬಿಟ್ರು. ಅಕ್ಕಂದ ಈಗ ಆಯ್ತು, ನೀವ್ ಯಾವಾಗ ಆಗ್ತೀರಾ ಅಂತ. ಅಣ್ಣಂದ್ ಇನ್ನೂ ಆಗಿರ್ಲಿಲ್ಲ. ಆಮೇಲೆ ಅಣ್ಣನ್ ಕರೆದು ನಾನು ಮಾತಾಡ್ದೆ. ಮಾತಾಡಿದಾಗ ಅಣ್ಣ ಏನಂದ, ನಿಮ್ಗೆ ನೀನ್ ಮಾಡ್ಕೋ, ನನಗೇನು ತೊಂದ್ರೆ ಇಲ್ಲ, ನೀನ್ ಮಾಡ್ಕೋ, ನಾನ್ ಆಮೇಲೆ ಮಾಡ್ಕೋತೀನಿ ಅನ್ನೋ ತರ ಹೇಳ್ದ. ಸರಿ ಆಯ್ತು, ಅದನ್ನ ಅಪ್ಪಂಗೆ ಹೇಳ್ದೆ. ಆಸ್ ಅ ಪೇರೆಂಟ್ಸ್ ಅವ್ರಿಗೆ ಹೆಂಗಿರುತ್ತೆ ಅಂದ್ರೆ, ಒಬ್ಬ ಮಗಂದಾಗದೆ ದೊಡ್ಡ ಮಗಂದಾಗದೆ ಚಿಕ್ಕ ಮಗಂದ್ ಹೆಂಗ್ ಮಾಡೋದು ಅನ್ನೋ ತರ, ಅಂದ್ರೆ ಅವನಿಗೇನೋ ತೊಂದ್ರೆ ಇದೆಯೇನೋ ಅನ್ನೋ ತರ ಫೀಲಿಂಗ್ ಬಂದ್ಬಿಡುತ್ತೆ ಜನಕ್ಕೆ. ಅದಕ್ಕೆ ನಾವ್ ಹಂಗ್ ಮಾಡಬಾರ್ದು ಅನ್ನೋದು ಅವ್ರಿಗೆ ಅಪ್ಪಂಗಿದ್ದಂತ ಕನ್ಸರ್ನ್. ಸೊ ಅವ್ರೇನ್ ಮಾಡಿದ್ರ, ಆಮೇಲೆ ನಾನ್ ನಿನ್ಗೆ ಮದ್ವೆಗೆ ಏನು ಸಪೋರ್ಟ್ ಮಾಡಲ್ಲ, ನಿನ್ ಜೊತೆಲಿ ಇರ್ತೀನಿ ಅಷ್ಟೇ, ಮದ್ವೆಗೇನು ಸಪೋರ್ಟ್ ಮಾಡಲ್ಲ, ನಿಂಗೆ ಏನ್ ಖರ್ಚು ಬೇಕು ನೀನೇ ನೋಡ್ಕೋಬೇಕು ಅನ್ನೋ ತರ ಹೇಳಿದ್ರು. ನನ್ನ ಹತ್ರ ಅವಾಗ ಎಂತದು ಇಲ್ಲ ಅಂದ್ರೆ 10-20 ಸಾವಿರ ಇತ್ತು, ಅದು ಏನಕ್ಕೂ ಸಾಕಾಗಲ್ಲ. ಹೆಣ್ಣಿಗೆ ಚಿನ್ನ ತೆಗಿಬೇಕು ಅಂದ್ರೆ ನಮ್ಗೊಂದು 4 ಲಕ್ಷ ರೂಪಾಯಿ ದುಡ್ಡು ಬೇಕು. ಸೊ ಹೌದು. ಸೊ ಮನೆ ಖರ್ಚು ಏನಿತ್ತು ಅದನ್ನ ಪಪ್ಪ ನೋಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ಮದ್ವೆ ಮನೆ ಖರ್ಚು ಅಲ್ಲಿ, ಮದ್ವೆ ಮನೆ ಅಂದ್ರೆ ನಮ್ಮ ಮನೇಲಿ, ಆ ಮನೇಲಿ ಮೆಹಂದಿಗಾಗ್ಲಿ ಮುಹೂರ್ತಕ್ಕಾಗ್ಲಿ ಕಡೆಯವ್ರದ್ದು. ಇವಾಗ ನಮ್ಮಲ್ಲಿ ಹುಡುಗಿ ಕಡೆಯವರೇ ಮದ್ವೆ ಮಾಡಿ ಕೊಡ್ತಾರೆ, ಅದೊಂದು ಇದಿದೆ. ಬಟ್ ಎಕ್ಸ್ಟ್ರಾ ಖರ್ಚು ಇವಾಗ ಮನೇಲಿ ಏನೇನಿರುತ್ತೆ ಅದೆಲ್ಲ ಬೇಕಲ್ಲ ಅವರಿಗೆ, ಎಕ್ಸ್ಪೆಂಡಿಚರ್ ಅಂತ. ಆಮೇಲೆ ಹುಡುಗನ್ ಮದ್ವೆ ಆದ್ರಿಂದ ಸೀರೆ ತೆಗಿಬೇಕಿರತ್ತೆ, ಇದೆಲ್ಲ ಇರುತ್ತಲ್ಲ, ಚಿಕ್ಕಮ್ಮಂಗ್ ತೆಗಿ, ದೊಡ್ಡಮ್ಮಂಗ್ ತೆಗಿ, ಈ ತರದ್ದೆಲ್ಲ ಖರ್ಚುಗಳಿದ್ದೇ ಇರತ್ತೆ. ಸೊ ಅವಾಗ ಇವ್ರಿಗೆ ಯೋಚನೆ ಆಗಿದ್ದು, ಇಷ್ಟು ದಿನ ನಾನು ಏನ್ ಮಾಡಿದೆ, ಏನ್ ಸ್ಥಿತಿಲಿದ್ದೀನಿ. ಸೊ ಆಗ ಕಾಡಿದ್ದು ಅವ್ರಿಗೆ ಮದ್ವೆ ಟೈಮಲ್ಲಿ ಒಂದು ಚೇಂಜ್ ಅವರಲ್ಲಿ ಕಂಡಿದ್ದು ನಾನು. ಅಲ್ಲಿವರೆಗೂ ಹಡೆ ತರಲೆ ಖರ್ಚಂದ್ರೆ ಅಯ್ಯೋ ರಾಮ, 10,000 ರೂಪಾಯಿ ಇವತ್ತು ದುಡ್ದೆ ಅಂದ್ರೆ 12,000 ರೂಪಾಯಿ ಖರ್ಚು ಮಾಡ್ತಿದ್ದೆ ನಾನು. ಅಷ್ಟು ಲ್ಯಾವಿಶ್ ಲೈಫ್ ಲೀಡ್ ಮಾಡ್ತಾ ಇದ್ದಿದ್ದು. ಯಾಕಂದ್ರೆ ಮನೆಗೆ ಕೊಡ್ಬೇಕು ಅನ್ನೋ ಜವಾಬ್ದಾರಿ ಇರ್ಲಿಲ್ಲ.
ಬೇಸಿಕಲಿ. ಪಪ್ಪ ಅಮ್ಮ ನಿಮ್ ತಂದೆಯವರದ್ದು ಹೋಟೆಲ್ ಇತ್ತು ಅಂತ ಹೇಳಿದ್ರೆ ನೀವ್ ಹೆಂಗೆ ರಂಗಭೂಮಿ ಬಂದ್ರಿ? ನೀವು ಹೋಟೆಲ್ ಮಾಡ್ಬೇಕಿತ್ತಲ್ಲ. ಅವ್ರು ತುಂಬಾ ಫೋರ್ಸ್ ಮಾಡಿದ್ರು, ಹೋಟೆಲ್ ಮಾಡಿದ್ರು. ನಾನು ಹೋಟ್ಲು ಮಾಡಿದೆ. ತುಂಬಾ ಇಂಟ್ರೆಸ್ಟ್. ಹೌದು ಹೌದು ಹೌದು. ನನ್ಗೆ ನಾನು ಆಕ್ಚುಲಿ ಬೇಸಿಕಲಿ ರ್ಯಾಲಿ ಡ್ರೈವರ್ ಆಗ್ಬೇಕು ಅಂತ ಆಸೆ ಇತ್ತು ನಂಗೆ. ರೇಸರ್ ಆಗ್ಬೇಕು ಅಂತ ಹೇಳಿ ನಾನು ನಂಬಲ್ಲ, ನಾನು SLCಲೇ ಅಮ್ಮಂಗೆ ಅಪ್ಪಂಗೆಲ್ಲ ಸುಳ್ಳು ಹೇಳಿ ಫ್ರೆಂಡ್ ಮನೇಲಿ ಕಂಬೈನ್ ಸ್ಟಡಿ ಮಾಡ್ತಾ ಇದ್ದೀನಿ ಅಂತ ಚೆನ್ನೈಗೆ ಹೋಗಿ ರ್ಯಾಲಿ ನೋಡ್ತಿದ್ದೆ. ನಾನು ಚೆನ್ನೈಗೆ ಹೋಗಿ ಲೈವ್ ಅಲ್ಲಿ ರ್ಯಾಲಿ ನೋಡ್ತಿದ್ದೆ, ಚಿಕ್ಕಮಂಗ್ಳೂರ್ಗೆ ಹೋಗಿ ರ್ಯಾಲಿ ನೋಡ್ತಿದ್ದೆ, ಕಂಬೈನ್ ಸ್ಟಡಿ ಅಂತ ಸುಳ್ಳು ಹೇಳಿ 10ನೇ ಕ್ಲಾಸಲ್ಲಿ. ಅಂದ್ರೆ ಅಷ್ಟು ಹುಚ್ಚು ನನಗೆ. ಲೈಸೆನ್ಸ್ ಸಿಕ್ಕಿದ ತಕ್ಷಣ ನಾನು ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದೇ ಇದ್ದಿದ್ದು ನನ್ನ ತಲೆಯಲ್ಲಿ. ಸೊ ಆ ತರಾನೇ ಇದ್ದೆ. ಅದಾದ್ಮೇಲೆ ಏನಾಯ್ತು, ಇದ್ರ ರ್ಯಾಲಿ ಹುಚ್ಚಲ್ಲಿ ಫಸ್ಟ್ PUC ಅರ್ಧ ವರ್ಷ ನಾನು ಕಾಲೇಜಿಗೆ ಹೋಗ್ಲಿಲ್ಲ. ಬರೀ ತರಲೆ ಮಾಡ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಏನ್ ಓದ್ತಾರೆ, ನನ್ಗೆ ರ್ಯಾಲಿ ಓಡಿಸ್ಬೇಕು ಅನ್ನೋದೇ ಇತ್ತು. ಸೊ ಅದ್ರ ಮೇಲೆ ಇದ್ದೆ ನಾನು. ಅರ್ಧ ವರ್ಷ ಆದ್ಮೇಲೆ ನನ್ನ ಪಪ್ಪನ ಹೋಟ್ಲು ಕಾಲೇಜ್ ಎದುರುಗಡೆನೆ ಇದ್ದು. ಪಪ್ಪಂಗೆ ಕಂಪ್ಲೇಂಟ್ ಹೋಗಿ ನೀನು ಇದು ಎಂತ ನೀನು ಕಾಲೇಜಿಗೆ ಹೋಗ್ತಾ ಇಲ್ಲ ಅಂತೆ, ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಿನ್ಸಿಪಲ್ ಆಫೀಸಿಗೆ ಕರ್ಕೊಂಡೋದ್ರು. ಸರಿ, ಪ್ರಿನ್ಸಿಪಲ್ ಆಫೀಸಿಗೆ ಕರ್ಕೊಂಡೋಗಿ ಕೂರಿಸಿದಾಗ ಪ್ರಿನ್ಸಿಪಲ್ ಬಾಯಿಗೆ ಬಂದಂಗೆ ಬೈದ್ರು. ಏನ್ ಮಾಡ್ತಿದ್ದೆ ನೀನು, ಅರ್ಧ ವರ್ಷ ಏನ್ ಮಾಡಿದೆ ನೀನು, ಕಾಲೇಜಿಗೆ ಬರ್ಲಿಲ್ಲ ಅಲ್ಲ ಅಂತ. ನಾನು ಹೇಳಿದೆ ನನಗೆ ರ್ಯಾಲಿ ಮೇಲೆ ಇಂಟ್ರೆಸ್ಟ್ ಇದೆ, ನಂಗೆ ಎಜುಕೇಶನ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ನೀವ್ ಏನ್ ಕೊಡಿ, ನನ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನ್ ನನ್ನ ಲೈಫಲ್ಲಿ ಅಂದ್ರೆ, ನಾನು ಯಾವುದೇ ಸಬ್ಜೆಕ್ಟ್ ಆಗ್ಲಿ 1 ತಿಂಗಳು ಓದಿದ್ರೆ ಸಾಕು, ನಾನು ಪಾಸ್ ಅಂತೂ ಆಗ್ತೀನಿ. ನನ್ಗೆ ಅದೊಂದು ಚಿಂತೆ ಇರ್ಲಿಲ್ಲ. ಸೊ ಪಪ್ಪ ಹೇಳೋದೇನಂದ್ರೆ, ನೀ ಎಷ್ಟು ಬ್ರಿಲಿಯಂಟ್ ಇದೆಯಾ ಅಂದ್ರೆ, ನೀನು ಅರ್ಧ ವರ್ಷ ಓದ್ಬಿಟ್ರೆ ನೀನ್ ರ್ಯಾಂಕೇ ತೆಗಿತ್ಯಾ, ನೀ ಯಾಕೆ ಆ ಕೆಲಸ ಮಾಡಲ್ಲ ಅಂತ. ನನ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ನಾನು. ಸೊ ಕಾಲೇಜಿಗೆ ಹೋಗ್ಲೇಬೇಕಾಯ್ತು, ಹಠ ಮಾಡಿದ್ರು ಕಾಲೇಜಿಗೆ ಹೋದೆ. ಕಾಲೇಜಿಗೆ ಹೋಗಿ 1ನೇ ತಿಂಗಳಿಗೆ ಮೆಮೊ ಬಂತು, ರಂಗ ತರಬೇತಿ ಶಿಬಿರ ಶುರು ಆಗ್ತಾ ಇದೆ, ನಿಮಗೆ ಯಾರಿಗಾರು ಇಂಟ್ರೆಸ್ಟ್ ಇದೆಯಾ ಅಂತ. ಸುಜಯ್ ಶಾಸ್ತ್ರಿ ಅಂತ ನಿಮಗೆ ಗೊತ್ತಿರ್ಬೋದು, ಬೆಲ್ ಬಾಟಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾನೆ, 2 ಸಿನಿಮಾ ಡೈರೆಕ್ಟ್ ಮಾಡಿದಾನೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ. ಸುಜಯ್ ಶಾಸ್ತ್ರಿ ಅಂತ, ಅವನು ನಾನು ಕ್ಲಾಸ್ಮೇಟ್ಸ್. ರಂಗಭೂಮಿದ್ ಹಿಂಗ್ ಬಂದಿದ ತಕ್ಷಣನೇ ಹಿಂಗೆ ನಾನು ಹಿಂಗ್ ಕೂತಿದ್ದೀನಿ, ಅವ್ನು ಹಿಂಗ್ ಹಿಡ್ಕೊಂಡು ನನ್ನ ಕೈನು ಸೇರಿಸಿ ಹಿಂಗೆ ಎತ್ತದ. ನಾನು ನನ್ ಕೈ ಬಿಡ ನಾನ್ ಯಾಕೆ, ನಂಗೆ ನಾಟಕ ಗಿಟ್ಕ ಬರಲ್ಲ ಅಂತ ನಾನು. ನಿನ್ ನಾಟಕ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಮಗ, ಅಟೆಂಡೆನ್ಸ್ ಕೊಡ್ತಾರೆ, ಬಂದ್ಬಿಡು ಹೋಗೋಣ ಅಂತಂದ. ನನಗೆ ಪರಿಚಯ ಆಗಿದೆ ಅವ್ನು 1 ತಿಂಗಳಲ್ಲಿ. ಆ 1 ತಿಂಗಳು ಏನ್ ಕಾಲೇಜಿಗೆ ಹೋದ್ನಲ್ಲ ನಾನು, ಅವಾಗ್ಲೇ ಅವ್ನು ಪರಿಚಯ ಆಗಿದ್ ನಂಗೆ. ಅಟೆಂಡೆನ್ಸ್ಗೋಸ್ಕರ ಅಟೆಂಡೆನ್ಸ್ ಕೊಡ್ತಾರೆ 2 ತಿಂಗಳದು, ನಾಟಕ ಮಾಡ್ಬೋಣ ಬಾ ಅಂತ. ಓ ಸೂಪರ್ ಅಲ್ಲ ಅಂತ ಹೋಗಿದ್ ನಾನು ಒಳಗೆ. ಬಟ್ ಅಲ್ಲಿಗೆ ಹೋದ್ಮೇಲೆ ನನಗೆ ಅದೊಂಥರ ಏನಂತೀರಿ, ಒಂದು ಲೈಫ್ ಟರ್ನಿಂಗ್ ಮೂಮೆಂಟ್, ಲೈಫ್ ಚೇಂಜಿಂಗ್ ಮೂಮೆಂಟ್ ತರ. ಅಂದ್ರೆ ಅಲ್ಲಿನ ಶಿಸ್ತು, ಹೊರಗಡೆ ಚಪ್ಪಲಿ ಎಲ್ಲರೂ ಸಾಲಾಗಿ ಬಿಡಬೇಕು, ಒಳಗಡೆ ಹೋಗಿದ ತಕ್ಷಣ ನಿನಗೆ ನೀನು ಎಷ್ಟೇ ದೊಡ್ಡವನಾಗಿರಿ, ನೀ ಹೆಲಿಕಾಪ್ಟರಲ್ಲೇ ಬಂದಿಳಿ, ನಡ್ಕೊಂಡೆ ಬಾ, KSRTC ಬಸ್ಸಲ್ಲೇ ಬಾ, ಎಲ್ಲರೂ ನೆಲದ ಮೇಲೆ ಕೂತ್ಕೋಬೇಕು, ಸರ್ಕಲ್ ಅಲ್ಲಿ ಕೂತ್ಕೋಬೇಕು, ಎಲ್ಲರೂ ಒಂದೇ ಊಟ ಮಾಡಬೇಕು, ಎಲ್ಲರೂ ಒಂದೇ ತಿಂಡಿ ತಿನ್ಬೇಕು, ಎಲ್ಲರೂ ಒಂದೇ ತರ ಟ್ರೀಟ್ ಮಾಡ್ತಾರೆ. ನಿನ್ನ ಜಾತಿ ಕೇಳಲ್ಲ, ನಿನ್ನ ಮತ ಕೇಳಲ್ಲ, ನಿನ್ನ ಹತ್ರ ಇರೋ ದುಡ್ಡು ಕೇಳಲ್ಲ, ನಿಮ್ಮ ಅಪ್ಪನ ಸ್ಟೇಟಸ್ ಕೇಳಲ್ಲ. ಅದ್ ಯಾವ್ದನ್ನು ತಗೊಳ್ಳದಿರ ಎಲ್ಲವನ್ನೂ ನ್ಯೂಟ್ರಲ್ ಆಗಿ ಇಟ್ಕೊಂಡು ಮಾಡುವಂಥದ್ದು ರಂಗಭೂಮಿ. ಎಲ್ಲಾ ಕೆಲಸವನ್ನು ನಿಮ್ ಕೆಲಸ ನೀವೇ ಮಾಡ್ಕೋಬೇಕು. ನೀನೇ ರಂಗಭೂಮಿಯಲ್ಲಿ ಬಂದ್ರೆ ರಿಹರ್ಸಲ್ಗಿಂತ ಮುಂಚೆ ನೀನೇ ಕಸ ಗುಡಿಸ್ಬೇಕು. ಫಸ್ಟ್ ಬಂದವನ್ ಕಸ ಗುಡಿಸ್ತಾನೆ, ಲಾಸ್ಟ್ ಬಂದವನ್ ಚಪ್ಪಲಿ ಜೋಡಿಸ್ತಾನೆ ಹೊರಗಡೆ. ಎಲ್ರದ್ದು ಸ್ಟ್ರೈಟ್ ಆಗಿರ್ಬೇಕು, ಯಾರು ಹಿಂಗಿಂಗ್ ಬಿಡಂಗಿಲ್ಲ ಅಂತ. ಸೊ ಈ ತರದ ಕೆಲಸ ಇದೆಯಲ್ಲ, ಇಲ್ಲಿ ಮೇಲು ಕೀಳು ಅನ್ನೋ ಯಾವುದೇ ಇದಿರಲಿಲ್ಲ, ಡಿಫ್ರೆನ್ಶಿಯೇಟ್ ಇರಲಿಲ್ಲ. ಅದು ನನಗೆ ಆ ಡಿಸಿಪ್ಲಿನ್ ನನಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದ್ದು. ಆಕ್ಚುಲಿ ಆಕ್ಟಿಂಗ್ ಅಲ್ಲ ನಂಗೆ ಕ್ರಿಯೇಟ್ ಮಾಡಿದ ಇಂಟ್ರೆಸ್ಟ್, ಆ ಡಿಸಿಪ್ಲಿನು ನನಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಾ ಬಂದು. ವಾವ್, ಇದು ಚೆನ್ನಾಗಿದೆ, ಇದೊಂಥರ ಶಿಸ್ತು ತುಂಬಾ ಚೆನ್ನಾಗಿದೆ ಅಂತ ನಿಧಾನಕ್ಕೆ ತಲೆಯಿಂದ ರ್ಯಾಲಿ ಆಚೆ ಹೋಗ್ತಾ ಬಂತು, ರಂಗಭೂಮಿ ಒಳಗೆ ಬರ್ತಾ ಬಂತು. ಕಲಾವಿದನಾಗ್ಬೇಕು ಅನ್ನೋ ಹುಚ್ಚು ಹಿಡಿತು. ಆ ಹುಚ್ಚು ತುಂಬಾ ದೊಡ್ಡದಾಗಿ ಬೆಳೀತು. ಯಾವ ಲೆವೆಲ್ಗೆ ಬೆಳೀತು ಅಂದ್ರೆ, ಅಪ್ಪ ಅಮ್ಮನೆಲ್ಲ ಎದುರಾಕೊಂಡು, ಇನ್ಫ್ಯಾಕ್ಟ್ ನಾನು NSDಗೆ ಸೆಲೆಕ್ಟ್ ಆಗ್ಬೇಕಾಗಿತ್ತು, ಹೊರಡ್ಬೇಕಾಗಿತ್ತು ನಾನು ಅಲ್ಲಿನ ಫೈನಲ್ ಇಂಟರ್ವ್ಯೂಗೆ. ಪಪ್ಪ ಹೆಂಗೆ ಅಂದ್ರೆ, ನೀನ್ ರಂಗಭೂಮಿ ಮಾಡಂಗಿದ್ರೆ ನೀನ್ ಮನೆಯಿಂದ ಆಚೆ ಹೋಗು. ಯಾಕಂದ್ರೆ ಅವ್ರಿಗೆ ಕನ್ಸರ್ನ್ ಇದ್ದಿದ್ದೇನು ಅಂದ್ರೆ, ಅವ್ರಿಗೆ ಈ ಫೀಲ್ಡ್ ಗೊತ್ತಿಲ್ಲ. ಅವರು ಕಲಾಕ್ಷೇತ್ರ ಕ್ಯಾಂಟೀನ್ ಮಾಡ್ತಾ ಇದ್ರು ಸುಮಾರು ವರ್ಷ ಪಪ್ಪ, ವೆರಿ ಲಾಂಗ್ ಬ್ಯಾಕ್, ಅಂದ್ರೆ 70s ಅಲ್ಲಿ. ಅವಾಗ ಕಲಾಕ್ಷೇತ್ರ ಕ್ಯಾಂಟೀನ್ ಇರಲಿಲ್ಲ, ಟೌನ್ ಹಾಲ್ ಕ್ಯಾಂಟೀನ್. ಟೌನ್ ಹಾಲು ಕಲಾಕ್ಷೇತ್ರಕ್ಕೆ ಸೇರಿ ಒಂದೇ ಕ್ಯಾಂಟೀನ್ ಇದ್ದಿದ್ದು. ಹೌದು, ಈಗ್ಲೂ ಇದೆ. ಆ ಕ್ಯಾಂಟೀನ್ ಬಹಳ ವರ್ಷದ ಮುಂಚೆ 70s ಅಲ್ಲಿ ಪಪ್ಪ ಮಾಡ್ತಾ ಇದ್ರು. ಮಾಡ್ಬೇಕಾದ್ರೆ ಅವ್ರು ಹೇಳೋರು, ಎಲ್ಲಾ ಡವಾಲಿ ಬ್ಯಾಗ್ ಹಾಕೊಂಡು, ಅರ್ಧ ಟೀಗೆ ಕಾಸಿಲ್ದೆ, ಅರ್ಧ ಕಾಫಿ ಕುಡಿಯಕ್ ಕಾಸಿಲ್ದೆ, ಅರ್ಧ ಚಿತ್ರಾನ್ನ ತಿನ್ನಕ್ ಕಾಸಿಲ್ದೆ ಬಂದಂತ ಕಲಾವಿದ ನೋಡಿದ್ರು ಅವ್ರು. ಸುಮಾರು ಜನ ಬಿಟ್ಟಿ ಪುಕ್ಷಟ್ಟೆ ತಿಂತಾ ಇದ್ದಿದ್ದನ್ನ ಇವ್ರು ಕೊಡ್ತಾ ಇದ್ದಿದ್ದ, ಆ ಭಯ ಇತ್ತು. ಕಲಾವಿದನ ಬದುಕು ನೋಡಿದ್ರು ಅವರು, ಇಂಡೈರೆಕ್ಟ್ಲಿ ನೋಡಿದ್ರು. ಅವ್ರಿಗೆ ಆ ಭಯ ಇತ್ತು. ಹಂಗಾಗಿ ಅವರು ಯಾವತ್ತೂ ಅಪೋಸ್ ಮಾಡ್ತಾನೆ ಇದ್ರು ನಂಗೆ, ಬೇಡ ಮಗನೆ, ಬೇಡ, ಇದು ಬೇಡ, ಅರ್ಥ ಮಾಡ್ಕೋ, ಬೇಡ ಅಂತ ಹೇಳಿದಾಗ್ಲೂ ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ಬೈದ್ ಹೇಳಿದಾಗ್ಲೂ ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಸೊ ಬೈದ್ ಹೇಳಿ, ಅರ್ಥ ಮಾಡಿ ಹೇಳಿ, ಏನೇ ಹೇಳಿದ್ರು ನಮ್ಗೆ ಇದೇನು ಅರ್ಥ ಆಗ್ತಿಲ್ವಲ್ಲ, ಹಂಗಾರೆ ಇವನ್ನ ಡೈರೆಕ್ಟ್ ಇನ್ನೇನು ಇಲ್ಲ, ನೀ ಹೋಗಂಗಿದ್ರೆ ಹೋಗಿ ಮನೆಯಿಂದ ಆಚೆ ಹೋಗ್ಬಿಡು ಅಂತ. ಸೊ ಅಮ್ಮ ಬಂದು ಅಡ್ಡ ಬಂದ್ರು,
ಮನೆಯಿಂದೆಲ್ಲ ಹೋಗ್ಬೇಡ ಮಗನೇ, ನಿಂಗೆ ಏನು ಮಾಡ್ಬೇಕು ಬೆಂಗಳೂರಲ್ಲೇ ಮಾಡು, ನೀನು ಡೆಲ್ಲಿಗೆಲ್ಲ ಹೋಗ್ಬೇಡ ಅಂತಂದ್ರು. ಅದಾದ್ಮೇಲೆ ನೀನಾಸಮ್ಗೆ ಹೋಗೋಣ ಅನ್ಕೊಂಡೆ, ಅಲ್ಲಿಗೂ ಬೇಡ ಅಂದ್ರು ಪಪ್ಪ ಅಮ್ಮ. ಅಂದ್ರೆ ಅವ್ರು ಮನೆಯಲ್ಲೇ ಇದ್ಕೊಂಡು ನೀನು ಏನು ಬೇಕಾದ್ರೆ ಮಾಡು, ಎಲ್ಲೂ ದೂರ ಹೋಗ್ಬೇಡ ಅನ್ನೋ ಉದ್ದೇಶ. ಸೊ ಆಯ್ತು ಅಲ್ಲೇ ಇರ್ತೀನಿ ಅಂತ ಹೇಳಿ ರಂಗಭೂಮಿನ ಕೃಷ್ಣಮೂರ್ತಿ ಕೌತಾರ್ ಅವ್ರ ಜೊತೆ ಕಂಟಿನ್ಯೂ ಮಾಡಿದೆ. ನಮ್ಮ ಗುರುಗಳವರು ಕೃಷ್ಣಮೂರ್ತಿ ಕೌತಾರ್. ಸೊ ಅವ್ರ ಜೊತೆ ಸಾಕಷ್ಟು ವರ್ಷಗಳ ಕಾಲ ಅವ್ರು ಎಲ್ಲೆಲ್ಲಿ ನಾಟಕ ಮಾಡಿಸ್ತಾರೆ ಅಲ್ಲಿಗೆಲ್ಲ ಹೋಗಿ ಎಲ್ಲಾ ಆಯಾಮಗಳಲ್ಲೂ ನಾನು ತಯಾರಾದೆ. ಅಂದ್ರೆ ಸೆಟ್ ವರ್ಕ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ನೀವು ಕಾಂತಾರ ಇರ್ಬೋದು, ಕಿರಿಕ್ ಪಾರ್ಟಿ ಇರ್ಬೋದು, ಅದಾದ್ಮೇಲೆ ಕಾಸರಗೋಡು ಸರ್ಕಾರಿ ಈ ಸಿನಿಮಾಗಳಲ್ಲೆಲ್ಲ ನಿಮ್ಮ ಕೈ ಚಳಕನೆ ಜಾಸ್ತಿ ಇದೆ. ಅಂದ್ರೆ ಕಂಪ್ಲೀಟ್ ಇದೀರಾ ನೀವು. ಹೌದೌದು, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಪ್ರಮೋದ್ ಶೆಟ್ಟಿ ಇದ್ದಾರೆ. ಅದು ಆಸಕ್ತಿ ನನಗೆ. ಅಂದ್ರೆ ನಾನೇ ಎಲ್ಲಾ ಮಾಡ್ತೀನಿ ಅಂತಲ್ಲ, ನನಗೊಂದು ಆಸಕ್ತಿ ಅದು. ಎಲ್ಲಾದ್ರಲ್ಲೂ ತೊಡಗಿಸ್ಕೋಬೇಕು, ಎಲ್ಲಾದ್ರಲ್ಲೂ ಸೇರ್ಕೋಬೇಕು, ಎಲ್ಲಾದ್ರೊಳಗೆ ಕೂಡ್ಕೋಬೇಕು ಅನ್ನೋದು. ಸೊ ಅದನ್ನ ಮಾಡ್ತಾ 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 ಮೇ ಬಿ ಕಂಪ್ಲೀಟ್ ಪ್ರೊಡಕ್ಷನ್ ಒಂದು ಹಂತದಲ್ಲಿ ಒಂದು ಹಿಡಿತಕ್ಕೆ ಸಿಕ್ಕತ್ತೆ ಅಂತ ನನ್ನ ಫೀಲಿಂಗ್. ಸೊ ಹಂಗಾಗಿ ಐ ಮೀನ್ ಟು ಎವ್ರಿಥಿಂಗ್. ಓವರ್ ಆಲ್ ನಿಮ್ಮ ಇಬ್ಬರ ಬದುಕನ್ನ ತಗೊಂಡ್ರೆ ಒಂದು ಸಕ್ಸಸ್ ಅಲ್ಲಿ ಇದ್ದೀರಾ. ಸೊ ಒಂದು ಸಕ್ಸಸ್ ಲೈಫ್ ನಿಮ್ಗೆ ಸಿಕ್ಕಿದೆ. ಅಂದ್ರೆ ಅವತ್ತು ಹೇಳಿದ್ರಿ ಸ್ವಲ್ಪ ಕಷ್ಟ ಇತ್ತು, ಆ ಕಷ್ಟದಿಂದ ನನಗನ್ಸುತ್ತೆ ನಿಮ್ಮಿಬ್ಬರ ಪ್ರೀತಿನೇ ಬಹುಶಃ ನಿಮ್ಮಿಬ್ರನ್ನ ಈ ಸ್ತರದಲ್ಲಿ ಇಟ್ಟಿರಬಹುದು ಅಂತ. ನಾವು ತುಂಬಾ ಜನ ಗಂಡ ಹೆಂಡತಿಯರನ್ನ ನೋಡ್ತಾ ಇರ್ತೀವಿ, ಆದ್ರೆ ಈ ಇಂಡಸ್ಟ್ರಿಯಲ್ಲಿ ನಾನ್ ನೋಡಿರುವಂಗೆ ನಿಮ್ಮ ಅನ್ಯೋನ್ಯತೆ ತುಂಬಾ ಚೆನ್ನಾಗಿದೆ. ನಿಮ್ಮನ್ನ ನಾವೆಲ್ಲ ನೋಡಿ ಕಲಿಬೇಕು ಅಂತ ಅನ್ಕೊಂಡಿದ್ವಿ. ಸೊ ಇದನ್ನೆಲ್ಲ ಒಂದ್ಸಲ ಹಿಂತಿರುಗಿ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಕಷ್ಟ ಅದು ನೆನಪು ಮಾಡ್ಕೊಂಡ್ರೆ ಬಹುಶಃ ನನ್ನ ಮಗಳು ಹುಟ್ಟಿದಾಗ ಡೈಪರ್ ತಗೊಳ್ಳೋದಕ್ಕೆ ದುಡ್ಡಿರ್ಲಿಲ್ಲ. ಇನ್ನೂ ನೆನಪಿದೆ ಅದು. ಅಪ್ಪ ಡೈಪರ್ ತಂದು ಕೊಡ್ತಾ ಇದ್ರು. ಆದ್ರೆ ಇವ್ರಿಗದು ಯಾವ ಥರದ್ದು ನೋವು ಅಂದ್ರೆ ಹೇಳ್ಕೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಅವಳಪ್ಪ ತರ್ತಿದ್ರು, ಹೌದು, ನಾನಲ್ಲ. ಅಂದ್ರೆ ನನ್ನ ತಂದೆ ಎಲ್ಲ, ನನ್ನ ತಾಯಿ ಎಲ್ಲದನ್ನು ಚೆಕ್ ಮಾಡಿ ಮಗುಗ್ ಡೈಪರ್ ಖಾಲಿ ಆಗಿದೆ ತಗೊಂಡ್ ಬನ್ನಿ ಅಂತ ಅವ್ರು ಹೇಳೋದು. ಇವ್ರ ಕಿವಿಗೆ ಬಿದ್ದರೆ ಅಥವಾ ನನ್ನ ಕಿವಿಗೆ ಬಿದ್ದಾಗ ಅದು ನಮ್ಮ ಮನ್ಸಿಗೆ ತುಂಬ ನೋವಾಗೋದು. ಬಟ್ ಅಷ್ಟು ಟೇಕ್ ಕೇರ್ ಮಾಡಿದ್ದಾರೆ ಅವರು ತಂದೆ ತಾಯಿಯಾಗಿ ಅವರ ಜವಾಬ್ದಾರಿ ಇವತ್ತಿಗೂ ಮಾಡ್ತಾ ಇದ್ದಾರೆ. ಬಟ್ ಆಗಿನ ಸ್ಥಿತಿನಲ್ಲಿ ನಮಗದು ತುಂಬ ಪೇನ್ಫುಲ್. ಅದು ಸಡನ್ ಆಗಿ ಒಂದಿನ ಸೀರಿಯಲ್ಸ್ ಎಲ್ಲ ಮಾಡ್ತಿದ್ದವರು ರಕ್ಷಿತ್ ಹೇಳ್ತಾನೆ, ನೀನು ಇಲ್ಲ ಇದರ್ ಸೀರಿಯಲ್ ಮಾಡಬೇಕು ಇಲ್ಲ ಸಿನಿಮಾ ಮಾಡಬೇಕು, ಎರಡೂ ಮಾಡ್ತಾ ಇದ್ರೆ ನಿನ್ಗೆ ಇದಾಗಲ್ಲ. ಆ್ಯಂಡ್ ನೀನೊಬ್ಬ ಸಿನಿಮಾ ನಟ ಆಗುವಂಥ ಎಲ್ಲ ಕ್ವಾಲಿಟೀಸ್ ಇರುವಂಥವನು. ಸೊ ನೀನು ಅದಕ್ಕೆ ಸ್ಟಿಕ್ ಆನ್ ಆಗಬೇಕು. ಎರಡೂ ಮಾಡೋಕ್ಕೆ ಹೋದರೆ ಲೈಫ್ ಕಂಪ್ಲೀಟ್ಲಿ ಇನ್ನೇನೋ ಆಗ್ಬಿಡತ್ತೆ ಅದು ಅಂತ. ಸಡನ್ನಾಗಿ ಒಂದಿನ ಬರ್ತಾರೆ, ಬಂದು ನಾನು ಈ ಥರ ಒಂದು ಕಾಲ್ ತೊಗೋಬೇಕು ಅಂತಿದ್ದೀನಿ, ಮಾಡ್ತಿರೋ ಸೀರಿಯಲ್ ಎಲ್ಲ ಸ್ಟಾಪ್ ಮಾಡಬೇಕು ಅಂತಿದ್ದೀನಿ, ನಾನು ಇದನ್ನು ಮಾಡ್ತೀನಿ ಅಂತಾರೆ. 1 ಸೆಕೆಂಡ್ ಹಿಂಗೆ ನೋಡ್ತೀನಿ, ಏನು ಮಾಡಲಿ ಅಂತಾರೆ. ಸರಿ ಆಯಿತು ಮಾಡಿ ಅಂತ. ನನಗೆ ಅವಾಗ ಅದಾದ ನಂತರ ಆಲ್ಮೋಸ್ಟ್ ಒಂದು 2-3 ವರ್ಷ ಏನೂ ಕೆಲಸ ಇಲ್ಲ. 2 ವರ್ಷ ಉಳಿದವರು ಕಂಡಂತೆ ಆದ್ಮೇಲೆ 1 ವರ್ಷ ನಂಗೆ ಯಾವ್ದು ಕೆಲಸನೇ ಇಲ್ಲ. ಅದಾದ್ಮೇಲೆ ರಿಕ್ಕಿ ಸಿನಿಮಾ ಮಾಡ್ತೀವಿ, ಅದಾದ್ಮೇಲೆ 1 ವರ್ಷ ಏನು ಕೆಲಸ ಇಲ್ಲ. ಅಂದ್ರೆ ಕಂಪ್ಲೀಟ್ಲಿ ಸೀರಿಯಲ್ ಇಂದ ಆಫ್ ಆಗಿ ಸಿನಿಮಾಗೆ ಬರ್ಬೇಕು ಅಂತ ಡಿಸೈಡ್ ಮಾಡಿ ಸಿನಿಮಾದಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನನಗೆ ಒಂದೇ ಒಂದು ಹೋಪ್ ಇದ್ದಿದ್ದು ಇವಳು ದುಡಿತಾ ಇದ್ದಿದ್ದು. ಸೊ ನಾನು ಹೇಳಿದೆ ಇವಳಿಗೆ ಬಂದು ಹೇಳಿದಾಗ, ಅಪ್ಪಿ ನಾನು ಎಲ್ಲದನ್ನೂ ಬಿಡಬೇಕು ಅಂತ ಇದ್ದೀನಿ, ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಆ ಕಡೆನೇ ಹೋಗ್ತೀನಿ ಅಂತ. ಆ ಮಾತನ್ನು ಹೇಳಿದಾಗ ಇವಳಲ್ಲದೆ ಇವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನೋ ಅಂತಿದ್ರೇನೋ. ಯಾಕಂದರೆ ಡೈರೆಕ್ಟಾಗಿ ಹೇಳಿದ್ದೆ, ಮೋಸ್ಟ್ಲಿ ಇನ್ನು 1 ವರ್ಷ ನನ್ನ ಇನ್ಕಮ್ ಏನೂ ಇರಲ್ಲ ಅನ್ಸುತ್ತೆ, 0 ಇರುತ್ತೆ, ನೀನು ಅದಕ್ಕೆ ರೆಡಿ ಇದೆಯಾ ಅಂತ. ಒಂದು 5 ನಿಮಿಷ ಹಿಂಗೆ ಯೋಚನೆ ಮಾಡಿ ನನ್ನ ಮುಖ ನೋಡಿ, ಸರಿ ಮಾಡಿ, ನೀವು ಏನು ಮಾಡ್ತೀರಾ ಮಾಡಿ, ನಾನು ಇದೀನಿ ನಿಮ್ಮ ಜೊತೆಲಿ ಅಂತ. ಆ ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ ಇವತ್ತು ಪ್ರಮೋದ್ ಶೆಟ್ಟಿ ಇಲ್ಲಿದ್ದಾನೆ, ಇಲ್ಲಾಂದ್ರೆ ಇರ್ತಿರ್ಲಿಲ್ಲ. ಇದು ಬಹುಶಃ ಎಲ್ರಿಗೂ ಇನ್ಸ್ಪೈರ್ ಆಗುತ್ತೆ ಅಂತ ಅನ್ಕೋತೀನಿ. ಪ್ರತಿ ಒಬ್ಬ ಗಂಡಿನ ಹಿಂದೆ ಒಂದು ಹೆಣ್ಣು ಇರಲೇಬೇಕು. ಅದು ಅವನ ತಾಯಿ ಆದ್ರೆ ಅಥವಾ ಇಲ್ಲ ಅವನ ಹೆಂಡತಿ ಆದ್ರೆ ಬಹಳ ಉತ್ತಮ ಆಗಿರುತ್ತೆ ಅನ್ನೋದಕ್ಕೆ ನೀವೇ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಕೋತೀನಿ. ನೋಡಿ, ಇವತ್ತೇನ್ ಸಕ್ಸಸ್ ನೋಡ್ತಿದ್ರೆ ಅದನ್ನ ಎಲ್ಲರ ಜೊತೆ ನೋಡೋದಕ್ಕೆ ಒಂದು ಅವಕಾಶ. ಬಹುಶಃ ಅವತ್ತೇನಾದ್ರು ಪ್ರಮೋದ್ ಶೆಟ್ಟಿ ಅವರಿಗೆ ಈ ತರ ಸಪೋರ್ಟ್ ಸಿಕ್ಕಿಲ್ಲ ಅಂತಿದ್ರೆ ಇವತ್ತು ನಾವು ನೋಡ್ತಿರ್ಲಿಲ್ಲ, ನಾನು ಹುಡ್ಕೊಂಡ್ ಬರೋಕ್ ಆಗ್ತಿತ್ತು ಇಲ್ಲ. ಬಟ್ ನಾನು ಅವತ್ತು ಹೇಳಿದಾಗ ಅವ್ರ ಒಂದು ಸ್ಟ್ರಗಲ್ ಇದೆಯಲ್ಲ, ಅಂದ್ರೆ 1 ವರ್ಷ ಕೆಲಸ ಇಲ್ಲ, ಆ ನೋವು. ಅದಾದ್ಮೇಲೆ ಮತ್ತೆ ರಿಕ್ಕಿ ಮಾಡ್ತಾರೆ. ನಾನು ಅವ್ರ ಪೋಸ್ಟರ್ಸ್ಗಳನ್ನೆಲ್ಲ ಇವತ್ತಿಗೂ ಅದನ್ನ ಲ್ಯಾಮಿನೇಟ್ ಮಾಡಿ ಇಟ್ಟಿದ್ದೀನಿ. ಅಂದ್ರೆ ನನ್ಗೆ ಅದೊಂದು ಪ್ರೀತಿ. ಅವ್ರು ಮಾಡೋ ಯಾವುದೇ ಕೆಲಸ ಇದ್ರು ಆ ಪೇಪರ್ಗಳನ್ನ ತೆಗ್ದಿಡ್ತೀನಿ. ಹಿಂಗೆ ಅವ್ರು ಎಷ್ಟೇ ಬೆಳೆದ್ರು ಅದನ್ನ ನಾನು ಮಾಡ್ತೀನಿ. ಓಕೆನಾ? ಸೊ ಅದನ್ನ ಅಂದ್ರೆ ನನಗೊಂದು ಆಸೆ ಇತ್ತು, ಎಲ್ಲರೂ ನನ್ನನ್ನು ಸುಪ್ರೀತಾ ಶೆಟ್ಟಿ ನಾನು ಸಾಕಷ್ಟು ಸೀರಿಯಲ್ಸ್ಗಳನ್ನ ಮಾಡಿ ಹೆಸರು ಮಾಡಿದಂಥವಳು ಆಗಿನ ದಿನಗಳಲ್ಲಿ. ನನ್ನ ಮದುವೆ ಕಾರ್ಡ್ ಕೊಡಕ್ಕೆ ಹೋದಾಗ ಎಷ್ಟೋ ಜನ ಕೇಳಿದ್ರು,
ಅವನನ್ನೇ ಮದ್ವೆ ಆಗ್ತಿದ್ಯಾ ಅಂತ. ಅಂದ್ರೆ ಇದೊಂದು ಸಿಸ್ಟಮ್ ಇತ್ತು. ಒಬ್ರನ್ನ ಪ್ರೀತಿ ಮಾಡು, ಇನ್ನೊಬ್ರನ್ನ ಮದ್ವೆ ಆಗು, ಈ ತರದ್ ಒಂದಿಷ್ಟು ಜನರಲ್ಲಿ ಇರುತ್ತೆ ಗೊತ್ತಾ ಮನಸ್ಥಿತಿಗಳು. ನಾನು ಹೌದು ಅವ್ರ ಇಷ್ಟು ವರ್ಷ ಲವ್ ಮಾಡಿದ್ರ, ಹೌದು 10 ವರ್ಷ ಪ್ರೀತಿ ಮಾಡಿದ್ವಿ, ಹೌದು ಅವ್ರನ್ನೇ ಮದ್ವೆ ಆಗ್ತಿದ್ದೀನಿ, ಕೊನೆಗೆ ನಾನು ಪ್ರೀತಿ ಮಾಡಿದಂತ ಹುಡುಗನ್ನೇ ಮದ್ವೆ ಆಗ್ತಿದ್ದೀನಿ ತಗೊಳ್ಳಿ ಅಂತ ಕಾರ್ಡ್ ಕೊಟ್ಟಿರೋದಿದೆ ಆಯ್ತಾ. ಅದಾದ ನಂತರ ಇವರ ಒಂದು ಸಫರಿಂಗ್ಸು ಅಥವಾ ನಾವು ಏನೆಲ್ಲ ಅಪ್ಸ್ ಅಂಡ್ ಡೌನ್ಸ್ ಗಳನ್ನ ನೋಡಿದೀವಿ, ಅದೆಲ್ಲದ್ರ ಜೊತೆಗೆ ಇವ್ರು ಪಟ್ಟಿರುವಂಥ ಕಷ್ಟಗಳು, ಅಂದರೆ ಯಾವುದನ್ನು ವ್ಯರ್ಥ ಮಾಡಿಲ್ಲ ಅವರು. ಅಂದರೆ ಓಕೆ ಇವಳು ಬಿಟ್ಬಿಟ್ಲು ನನ್ನ, ಓಕೆ ನಾನು ಏನು ಬೇಕಾದರೂ ಮಾಡಬಹುದು ಅಂತ ಹೋಗಿಲ್ಲ ಅವರು. ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಶೂಟ್ ಅಂತ ಹೋದರೆ ನಾನು ನೋಡಿರುವಂಥದ್ದು, ಈಗ ಕೆಲವೊಬ್ಬರು ಆಯಿತು ಹೋಗ್ತೀನಿ, ನಾನು 8 ಗಂಟೆಗೆ ಶೂಟ್ ಮುಗೀತು, 7 ಗಂಟೆಗೆ ಮುಗೀತು, ಈ ಪ್ರೋಸೆಸ್ ನಮ್ಮಲ್ಲಿಲ್ಲ. 9 ಗಂಟೆಗೆ ಮುಗಿದ್ಮೇಲೂ 2 ಅವರ್ 3 ಅವರ್ ಮೀಟಿಂಗ್ಸಲ್ಲಿ ಇರ್ತಾರೆ. ಫೋನ್ ತೆಗಿಯೋದೇ ಇಲ್ಲ. ಅದು ನನ್ನ ಫೋನ್ ಬರಲಿ ಯಾರದೇ ಫೋನ್, ಮೀಟಿಂಗ್ ಅಂದರೆ ಮೀಟಿಂಗ್, ಅಂದರೆ ಶೂಟಿಂಗ್ ಅಂದರೆ ಶೂಟಿಂಗ್. ಆ ಶಿಸ್ತೇ ಇವತ್ತು ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಜಸ್ಟ್ ಬಿಕಾಸ್ ನಾನು ಹೇಳ್ಬಿಟ್ಟೆ, ಕೊಟ್ಬಿಟ್ಟೆ, ಈ ಒಂದು ಸಪೋರ್ಟ್ ಕೊಟ್ಟೆ, ಅದು ಮಾತ್ರ ಮ್ಯಾಟ್ರ್ ಆಗಲ್ಲ. ಅವರಲ್ಲಿ ಆ ಒಂದು ಶ್ರದ್ಧೆ ಭಕ್ತಿ ಇರೋದು ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಅಂತ ನನಗನ್ಸುತ್ತೆ. ಡಿಪೆಂಡ್ಸ್, ಎಲ್ಲ ಡಿಸಿಪ್ಲಿನು ರಂಗಭೂಮಿಯಿಂದಾನೇ ಬಂದಿರೋದು. ಒಂದ್ಸಲ ಹಿಂತಿರುಗಿ ನೋಡಿದಾಗ ಬಹಳ ಜನ ಹಿಂಗಿದ್ದು ಹಿಂಗಾಯ್ತಲ್ಲ ಅಂತ ಅಂದ್ರೆ ನೆನ್ಸ್ಕೊಳ್ಳೋಕ್ ಇಷ್ಟಪಡ್ತೀರಾ ಈ ಸಂದರ್ಭ, ಕೈ ಬಿಟ್ಟವ್ರನ್ನ ಕೈ ಹಿಡ್ದವ್ರನ್ನ ಅಂತ? ಯಾರು ಇರಲ್ಲ ಲೈಫಲ್ಲಿ. ನನ್ಗನ್ಸೋದೇನು ಗೊತ್ತಾ, ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಒಂದು ಬಿಲೀಫ್ ಇರೋದೇನು ಅಂದ್ರೆ, ಯಾರು ನಿಮ್ ಜೊತೆಲಿಲ್ಲ, ನಿಮಗ್ ನೀವೇ. ಇವತ್ತು ಸ್ನೇಹಿತರು ಏನಿದ್ದಾರೆ, ಸ್ನೇಹಿತರು ಇದ್ದಷ್ಟು ಸಾತು ಕೂಡ ನಿಮ್ಗೆ ಫ್ಯಾಮಿಲಿ ಕೊಡಲ್ಲ. ಇವತ್ತು ನಾನು ಏನೇ ಕಷ್ಟಪಡ್ತೀನಿ ಅಥವಾ ನಾನು ನಾಳೆ ದಿನ ನನಗೇನೋ ಒಂದು ಏಟಾಯ್ತು, ನಾನು ಒಂದು 4 ದಿನ ಮನೇಲಿ ಕೂತಿದ್ದೀನಿ ಅಂದ್ರೆ ಅಷ್ಟು ಜನ ಸ್ನೇಹಿತರು ನೋಡಕ್ ಬರ್ಬೋದು, ತಿಂಡಿ ಗಿಂಡಿ ತೊಗೊಂಡ್ಬರ್ಬೋದು, ಇವ್ನಿಗೇನಾದ್ರು ದುಡ್ಡು ಗಿಡ್ಡು ಬೇಕಾ ಅಂತ ಕೇಳ್ಬೋದೇನೋ. ಬಟ್ ಫ್ಯಾಮಿಲಿ ಮೆಂಬರ್ಸ್ ಬರಲ್ಲ. ವೆರಿ ರೇರ್ ಕೇಸಸ್. ಯಾರೋ ಕೆಲವರು ನನ್ನ ಫ್ಯಾಮಿಲಿಲಿ ಅಥವಾ ಇವಳ ಫ್ಯಾಮಿಲಿಲಿ ಭಾಳ ಕೆಲವರು ಬರ್ಬೋದೇನೋ, ಇದೇನೋ ಮಾತಾಡ್ಸ್ಬೋದೇನೋ ಅಂತ. ಬಟ್ ಫ್ರೆಂಡ್ಸ್ ಇದಾರಲ್ಲ, ದೇ ವಿಲ್ ಬಿ ಥ್ರೂ ಔಟ್ ದ ಲೈಫ್. ಅವ್ರಿಗೆ ನಿಮಗೆ ಜೀವನ ಪೂರ್ತಿ ಇರ್ತಾರೆ. ಆದರೆ ನೀವು ಡಿಸೈಡ್ ಮಾಡ್ಬೇಕಷ್ಟೇ. ಯು ಹ್ಯಾವ್ ಟು ಗೋ ವಿತ್ ರೈಟ್ ಫ್ರೆಂಡ್ಸ್. ಸರಿಯಾಗಿರೋನ್ ಜೊತೆ ಇರ್ಬೇಕು. ನೀವು ಸಪೋರ್ಟ್ ಮಾಡ್ತಾ ಇರೋನ್ ಸರಿಯಾಗಿ ಇದಾನ ಇಲ್ವಾ ಅನ್ನೋದು ಗೊತ್ತಿರಬೇಕು. ಅವ್ನು ನಿನಗೆ ಸಾಥ್ ನಿಲ್ತಾನ ಇಲ್ವಾ ಅನ್ನೋದು ಗೊತ್ತಿರಬೇಕು. ನೆನ್ನೆ ಪ್ರೆಸ್ ಮೀಟಲ್ಲಿ ಆಸ್ ಯು ಆಲ್ ನೋ, ರಿಷಬ್ ಶೆಟ್ಟರ್ ನಿಮ್ಮ ಮೇಲೆ ಇಷ್ಟು ಕೋಟಿ ಖರ್ಚು ಮಾಡಿ ನಿಮ್ಮನ್ನ ಹೀರೋ ಮಾಡ್ತಾ ಇದ್ದಾರೆ, ನಿಮ್ಗೆ ಏನ್ ಫೀಲಿಂಗ್ ಬರ್ತಾ ಇದೆ ಅಂತ ಕೇಳಿದ್ರು. ನಾನು ಅಷ್ಟೇ ಸರಳವಾಗಿ ಹೇಳಿದೆ, ಯಾಕಂದ್ರೆ ಅವನ ಹತ್ರ ಮಾತಾಡ್ಬೇಕಾದ್ರು ನಾನು ಈ ವಿಚಾರ ಹೇಳಿದ್ದೆ. ಲಾಫಿಂಗ್ ಬುದ್ಧ ಸಬ್ಜೆಕ್ಟ್ ಓಕೆ ಮಾಡಿದ್ದೀನಿ ಕಣ, ಇದಕ್ಕೆ ನೀನೇ ಹೀರೋ, ರೆಡಿ ಆಗ್ಬಿಡು ಅಂತಂದ ರಿಷಬ್. ನಾನು ಹೇಳಿದೆ, ಬಡ್ಜೆಟ್ ಅದಕ್ಕಿಂತ ಮುಂಚೆ ನಾನೇ ಕೂತ್ಕೊಂಡು ಆ ಸಿನಿಮಾ ಬಡ್ಜೆಟ್ ಮಾಡಿದ್ದು. ಆರ್ಟಿಸ್ಟ್ ಬಡ್ಜೆಟ್ ಅನ್ನ ಪೇಮೆಂಟ್ ಅನ್ನ ಬಿಟ್ಟು ಮಿಕ್ಕಿದೆಲ್ಲ ಒಂದು ಬಡ್ಜೆಟ್ ಮಾಡ್ತೀನಿ. ಎಲ್ಲ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಾನೇ ಆಗಿರೋದ್ರಿಂದ ಅದು ಪೂರ್ತಿ ಮಾಡಿದೆ. ಮಾಡಿಬಿಟ್ಟು ನೋಡಿದಾಗ ಅದು ತುಂಬಾ ದೊಡ್ಡ ಬಡ್ಜೆಟ್ ಸಿನಿಮಾ. ಇಷ್ಟು ಖರ್ಚಾಗ್ತಿದೆ, ಇದಕ್ಕೆ ನನ್ನನ್ನು ಹೀರೋ ಮಾಡ್ತಿದ್ಯಾ ಅಂದೆ. ಹೌದು, ಏನೀಗ ಅಂದ. ಅಲ್ಲ, ಯಾವ ನಂಬಿಕೆ ಮೇಲೆ ನನ್ನ ಮೇಲೆ ಇಷ್ಟೊಂದು ದುಡ್ಡು ಆಗ್ತಿದ್ಯಾ ಅಂತ ಕೇಳಿದೆ ನಾನು. ನಾನ್ ನಿನ್ನನ್ನು ನಂಬಿ ದುಡ್ಡು ಆಗ್ತಿಲ್ಲ, ನಾ ಕತೆ ನಂಬಿ ದುಡ್ಡು ಆಗ್ತಿದೆ, ಮುಚ್ಕೊಂಡು ಆಕ್ಟಿಂಗ್ ಮಾಡಲೇ ಅಂದ. ಸೊ ದಿಸ್ ಈಸ್ ಆರ್ ಫ್ರೆಂಡ್ಶಿಪ್. ಈ ವಿಚಾರ ಬಂದಾಗ ಒಂದು ಮಾತು ನಾನು ಹೇಳಬೇಕು. ಈಗ ಕಿರಿಕ್ ಪಾರ್ಟಿ ಆಗಿರ್ಬೋದು, ಅವನೇ ಶ್ರೀಮನ್ನಾರಾಯಣ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳು ಕೆಲವೊಂದಿಷ್ಟು ಜನ ಅಂದರೆ ಒಂದು 1000 ಕಮೆಂಟ್ಸ್ಗಳಲ್ಲಿ ಬರೀತಾರೆ, ಶೆಟ್ರ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಹಾಗೆ ಹಿಂಗೆ ಅಂತಲ್ಲ. ಅದ್ರ ಮಧ್ಯದಲ್ಲಿ ಒಂದೇ ಒಂದು ಕಮೆಂಟ್ ಇರುತ್ತೆ, ಫ್ರೆಂಡ್ಶಿಪ್ಗೋಸ್ಕರ ಶೆಟ್ರನ್ನ ಹಾಕ್ಕೊಂಡು ಒಂದು ಕ್ಯಾರೆಕ್ಟರ್ ಕೊಟ್ಬಿಡ್ತಾರೆ ಅಂತ. 1000 ಕಮೆಂಟ್ಸ್ ಇರುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವನೇ ಶ್ರೀಮನ್ನಾರಾಯಣದಲ್ಲಿ ಅಂತ. ಅದೊಂದು ಕಮೆಂಟು ನನಗೆ ಪ್ರಿಕ್ಕಾಗಕ್ಕೆ ಶುರು ಆಗಿಬಿಡುತ್ತೆ. ನಾನು ಒಂದು 2-3 ದಿನ ಇವರಿಗೆ ಕಾಡಿಸ್ತೀನಿ, ಈ ಥರ ಬರೆದ್ಬಿಟ್ಟಿದ್ದಾರೆ ಅವರು. ಅವಾಗ ಇವ್ರು ನನಗೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ನಿನಗೆ ಅನ್ಸುತ್ತಾ ರಿಷಬು ರಕ್ಷಿತ್ತು ಫ್ರೆಂಡ್ಶಿಪ್ಗೋಸ್ಕರ ನನಗೆ ಅಂದರೆ ಈ ಪಾತ್ರ ಇವ್ನು ನನ್ನ ಫ್ರೆಂಡು ಅಂತ ಕೊಡ್ತಾರೆ ಅನ್ನೋಷ್ಟು ತಲೆ ಯೋಚನೆ ಮಾಡದೇ ಇರೋರು ಅಂತ ಅನ್ಸುತ್ತಾ? 1 ಸೆಕೆಂಡ್ ನಂಗೆ ಸ್ಟ್ರೈಕ್ ಆಗತ್ತೆ ಅವಾಗ. ಇಲ್ಲ ಅವರ ನಾಲೆಡ್ಜ್ ಹೆಂಗೆ ಅಂದ್ರೆ ನಿನ್ಗೆ ಈ ಪಾತ್ರ ಸೂಟಬಲ್ ಅಂದ್ರೆ ಮಾತ್ರ ಕೊಡ್ತಾರೆ. ಹಂಗಂದ್ರೆ ನಿನ್ನ ಕೈಲಿ ಇಫ್ ಯು ಆರ್ ನಾಟ್ ಎ ಗುಡ್ ಆಕ್ಟರ್, ಒಂದ್ಸರಿ ಟ್ರೈ ಮಾಡ್ಬೋದು ಒಬ್ಬ ಗೆಳೆಯ, 2 ಸರಿ ಟ್ರೈ ಮಾಡ್ಬೋದು. ಅದಾದ್ಮೇಲೆ ನಿನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದ್ರೆ 3ನೇ ಸಿನಿಮಾಕ್ಕೆ ಯಾಕೆ ತಗೋತಾನೆ? ನೀನ್ ಚೆನ್ನಾಗಿ ಮಾಡ್ತಿರೋದಕ್ಕೆ ತಗೋತಾ ಇದ್ದಾನೆ. ಅದು ಆಡಿಯನ್ಸ್ಗೆ ಅರ್ಥ ಆಗ್ತಾ ಇದೆ. ಅವ್ರು ನೋಡಿದವ್ರು ಖುಷಿ ಪಡ್ತಿದ್ದಾರೆ, ಸಖತ್ತಾಗಿ ಮಾಡ್ತಿದ್ದಾರೆ ಶೆಟ್ರೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. 10 ಜನರಲ್ಲಿ ಯಾರೋ ಒಬ್ಬ ನೆಗೆಟಿವ್ ಕಮೆಂಟ್ ಮಾಡಿದ್ದಾರೆ, 1000 ಜನ ಒಳ್ಳೆ ಕಮೆಂಟ್ಸ್ ಹಾಕ್ತಿದ್ದಾರೆ. ನೀನ್ ಒಂದು ನೆಗೆಟಿವ್ ಕಮೆಂಟ್ ಬಗ್ಗೆ ಅಷ್ಟೊಂದು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಅದು ಎಲ್ಲರೂ ಕೇಳ್ತಾರೆ. ಈಗ ನಾನಾಗಿರ್ಬೋದು, ಅಚ್ಚುತಣ್ಣ ಆಗಿರ್ಬೋದು, ಆಮೇಲೆ ರೀಸೆಂಟ್ಲಿ ಯಾರು ಕಿಶೋರ್ ಸರ್ ಆಗಿರ್ಬೋದು, ನಮ್ಮನ್ನೆಲ್ಲಾರನು ಶೆಟ್ರ್ ಗ್ಯಾಂಗಿನ
ಪರ್ಮನೆಂಟ್ ಕಲಾವಿದರು ಅಂತ ಕರೀತಾರೆ. ಉಳಿದವರು ಕಂಡಂತೆಯಿಂದ ಹಿಡಿದು ಇವತ್ತಿನವರೆಗೂ, ದಿನೇಶ್ ಮಂಗಳೂರು ಇನ್ಕ್ಲೂಡಿಂಗ್, ಆಯ್ತಾ, ನಮ್ಮನ್ನೆಲ್ಲ ಒಂಥರ ಏನು ಆಸ್ಥಾನ ಕಲಾವಿದರು ಅಂತ ಕರೀತಾರೆ. ರಾಜ್ಕುಮಾರ್ ಕಾಲದಲ್ಲಿ ಹೌದು ಹೌದು, ರಾಜ್ಕುಮಾರ್ ಕಾಲದಿಂದನೂ ಬಂದಂತದ್ದು ಅದು ಗ್ಯಾಂಗ್, ಆ ಟೀಮ್ ಹೆಂಗಿತ್ತು ಹಂಗೆ ಇವರೆಲ್ಲ ಆಸ್ಥಾನ ಕಲಾವಿದರು ಅಂತ ಕರೀತಾರೆ. ಯಾಕೆ ಆಗ್ಬಾರ್ದು ಅಂತ ಹೇಳ್ತೀನಿ. ಈ ಆಸ್ಥಾನ ಕಲಾವಿದರು ಯಾವಾಗ ಆಗ್ತಾರೆ? ಅವ್ರು ಒಳ್ಳೆ ಕಲಾವಿದರಾದಾಗ ಮಾತ್ರ ಆಸ್ಥಾನ ಕಲಾವಿದರಾಗಿ ಇಟ್ಕೋತಾರೆ. ಅವ್ನ್ ಕೆಟ್ಟ ಕಲಾವಿದ ಅಂದ್ರೆ ಅವ್ನ ಆಸ್ಥಾನ ಕಲಾವಿದನಾಗಿ ಯಾಕೆ ಇಟ್ಕೋತಾರೆ? ಸೊ ನಾವು ಪಾಸಿಟಿವ್ ಅಲ್ಲಿ ಇದೀವಿ, ನೀನ್ ಅದಕ್ಕೆಲ್ಲ ತಲೆಗಿಡ್ಸ್ಕೊಬೇಡ ಅಂತ ಹೇಳ್ತಿರ್ತೀನಿ ನಾನು. ಅಂಡ್ ಶೋರ್ ಶಾರ್ಟ್ ಸುಮಾರು ಸ್ಟೇಟ್ಮೆಂಟ್ ಗಳಿರುತ್ತೆ, ಶೆಟ್ರ್ ಬಿಟ್ರೆ ಬೇರೆ ಯಾರು ಇರಲ್ಲ ಅವ್ರ ಟೀಮಲ್ಲಿ ಅಂತ. ಅಂದ್ರೆ ಸ್ಟಾರ್ಟಿಂಗ್ 3 ಹೆಸರು ಬರುತ್ತಲ್ಲ, ಅಲ್ಲಿ ಪ್ರಮೋದ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅಂತ ಈ 3 ಶೆಟ್ಟಿ ಬರೋದ್ರಿಂದ, ಇನ್ಫ್ಯಾಕ್ಟ್ ಶೀತಲ್ ಶೆಟ್ಟಿ, ರಾಜ್ ಶೆಟ್ಟಿ, ಈ 5 ಜನ ಶೆಟ್ರ್ ಹೆಸರನ್ನ ಪ್ರಾಮಿನೆಂಟ್ ಆಗಿ ಕೇಳೋದ್ರಿಂದ ಇವ್ರಿಗೆ ಏನಾಗೋಗಿದೆ, ಟೀಮಲ್ಲಿ ಇರೋರೆಲ್ಲ ಶೆಟ್ರು ಅಂತ ಫೀಲಿಂಗ್ ಬಂದ್ಬಿಟ್ಟಿದೆ. ನಮ್ಮಲ್ಲಿ ರೈಟರ್ಸ್ ಇಂದ ಹಿಡಿದು, ಎಡಿಟರ್ ಇಂದ ಹಿಡಿದು, ಕ್ಯಾಮ್ರಾಮನ್ ಇಂದ ಹಿಡಿದು ಯಾರಿಗೂ ಕಾಣಲ್ಲ. ಆಮೇಲೆ ಅವ್ರದ್ದು ಯಾರ ಜಾತಿ ಅಂತಾನು ಕೇಳ್ತಾ ಇಲ್ಲ ಇಲ್ಲಿ. ನಾವು ಕೇಳಲ್ಲ ಫಸ್ಟ್ ಆಫ್ ಆಲ್. ಬಟ್ ಇವ್ರುಗಳಿಗೆ ಹೊರಗಡೆ ಇರೋ ಆಡಿಯನ್ಸ್ಗೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ 4 ಹೆಸರು ಮಾತ್ರ ಶೆಟ್ಟಿ ಇರೋದು ಗುರು, ಅದ್ರ ಹಿಂದೆ ಇರೋ 400 ಹೆಸರು ಬೇರೆಯವ್ರದೇ ಇರೋದು ಅಂತ ಗೊತ್ತೇ ಇಲ್ಲ ಅವರಿಗೆ ಪಾಪ.